ನಮಸ್ತೆ. ಆರುಷ್ ಪಿಕ್ಚರ್ಸ್ ನಮೋ ವೆಂಕಟೇಶ ಅನ್ನೋ ಅದ್ಭುತವಾದ ಸಿನಿಮಾನ ತಮ್ಮೆಲ್ರಿಗೂ ಇನ್ನೇನು ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಸಾಕಷ್ಟು ವಿಷಯಗಳನ್ನ ನಾವು ಬೇರೆ ಆರ್ಟಿಸ್ಟ್ಗಳ ಜೊತೆ ಹಂಚ್ಕೊಂಡಿದ್ವಿ. ನನ್ನ ಜೊತೆ ಇವಾಗ ಶರತ್ ಆರೋಹಣ ಇದ್ದಾರೆ. He is very close to me and my wife as well. ಹಾಗೆ ಅವ್ರ ಗುರುಗಳಾದ ಗಣೇಶ್ ಪ್ರಸಾದ್ ಸರ್ ಇದ್ದಾರೆ. ಅವರೊಂದು ಅದ್ಭುತವಾದ ಹಾಡನ್ನ ಬರೆದು ನಮಗೆ ಕೊಟ್ಟಿದ್ದಾರೆ. ಅದನ್ನ ಸಂಗೀತದಲ್ಲೂ ಸಾಕಷ್ಟು ಅವರು ಇನ್ಪುಟ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಹೌದು, ಬೇಸಿಕ್ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಂಪೋಸಿಷನ್ ಟೈಮಲ್ಲೂ ಲೈಕ್ ಸಾಕು ಜೊತೆಗಿದ್ಬಿಟ್ಟು ಸುಮಾರು ಇನ್ಪುಟ್ಸ್ ಹಾಗಾಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಶರತ್ ಅವ್ರನ್ನ ಈಗ ನಾವು ಫಸ್ಟ್ ಪ್ರಶ್ನೆ ನಾವು ಕೇಳಬೇಕಾಗಿರೋದು ನಾನ್ ಕೇಳಿದ್ದೇನು ಅಂದ್ರೆ, ನಮ್ಮ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವರು ಫಸ್ಟ್ ವ್ಯಕ್ತಿ ಪ್ರೊಡ್ಯೂಸರ್ ಪ್ರಾಜೆಕ್ಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಿದ ಕೂಡಲೇ ಕಾಲ್ ಮಾಡಿದ್ದು ಶರತ್ ಅವ್ರಿಗೆ. ಹೌದು, ಅದು ಹೇಗೆ, ಯಾಕೆ? ಸೊ ವಿಜಯ್ ಅವರು ನನಗೆ ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪರಿಚಯ ಆಗಿದ್ರು. ಸೊ ಅದರಲ್ಲಿ ನಾವಿಬ್ರು, ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ನಾನು ಅವ್ರಿಗೆ ಹೇಗೆ ರೆಸ್ಪಾಂಡ್ ಮಾಡಿದೆ ಅದೆಲ್ಲ ಅಬ್ಸರ್ವ್ ಮಾಡಿ ಅವರು ನೆಕ್ಸ್ಟ್ ಫಿಲಮ್ ಒಂದು ರೆಡಿ ಆಗೋ ಥರ ಇದೆ, ಒಂದು ನೆಗೋಸಿಯೇಷನ್ ನಡೀತಾ ಇದೆ ಅದ್ರ ಬಗ್ಗೆ. ಸೊ ಹಾಗಾಗಿ ನೀವೇನಾದ್ರು ಅದಕ್ಕೆ ಸಂಗೀತ ನಿರ್ದೇಶನ ಮಾಡ್ಬೋದಾ ಅಂತ ಕೇಳಿದರು. ಸೊ ನಾನು ವಿಜಯ್ ಅವರ ವರ್ಕ್ ನೋಡಿದ್ದು, ಹಳೇದು 2-3 ಶಾರ್ಟ್ ಫಿಲ್ಮ್ ತೋರಿಸಿದ್ರು ಅವ್ರದ್ದು. ಅವರ ಒಂದು ನಿರ್ದೇಶನದಲ್ಲಿ ಮತ್ತು ಅವರ ನಿರ್ದೇಶನದಲ್ಲೂ ತುಂಬ ಒಂದು ವಿಷಯದಲ್ಲಿ ಅವರ ಪ್ರಬುದ್ಧತೆಯನ್ನು ನೋಡಿ ಓಕೆ ಮಾಡಿದ್ರೆ ಇಂಥವ್ರ ಜೊತೆ ವರ್ಕ್ ಮಾಡಬೇಕಪ್ಪ ಅಂತ ಅನಿಸಿತ್ತು ನನಗೂ. ಹಾಗಾಗಿ ಅವ್ರು ಈ ಥರ ಕೇಳಿದಾಗ ನನಗೆ ಓಕೆ, ಫಿಲಮ್ ಅಂತಂದ್ಮೇಲೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಅದೆಲ್ಲ ಬಿಟ್ಟು ಒಂದು ಕೆಲಸನ ಕರೆಕ್ಟಾಗಿ ಕಲಿತು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಜನರಿಗೆ ಕೊಡೋವಂಥ ವಿಷಯದಲ್ಲಿ ಮಾಡಿದ್ರೆ ಇಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಬೆಳೆಸಿ ಕೆಲಸ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ ಅವರು ಕೇಳಿದ ತಕ್ಷಣ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಒಪ್ಕೊಂಡ್ಬಿಟ್ಟೆ. ಆಮೇಲೆ ಇದೇ ಥರ ಅಪ್ಡೇಟ್ಸು ಕೊಡ್ತಾ ಇದ್ರು, ಸರ್ ಈ ಥರ ಒಂದು ಮೀಟಿಂಗ್ ಇದೆ, ಹೋಗ್ತಾ ಇದ್ದೀನಿ ಅದೆಲ್ಲ ಹೇಳ್ತಾ ಇದ್ರು. ಸರಿ, ಅವರು ಪ್ರೊಡ್ಯೂಸರ್ ಜೊತೆ ಹಿಂಗೆ ಮಾತುಕತೆ ಆಗಿ ಎಲ್ಲ ಪಕ್ಕ ಆದಮೇಲೆ ಅವ್ರ ಜೊತೆ ಮಾತುಕತೆ ಫಸ್ಟ್ ಫೋನ್ ಮಾಡಿ ನನಗೆ ಹೇಳಿದ್ರು, ಸರ್ ಪ್ರಾಜೆಕ್ಟ್ ಅಪ್ ಆಗಿದೆ, ಕೆಲಸ ಸ್ಟಾರ್ಟ್ ಮಾಡೋಣ ಆದಷ್ಟು ಬೇಗ, ತುಂಬ ಮಜಾ ಮಾಡೋಣ ಕೆಲಸ ಮಾಡುವಾಗ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂತಂದರೆ ಅವ್ರಿಗೂ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ವಿಜಯ್ ಅವ್ರಿಗೂ ಬೇರೆ ಈ ಥರ ಎಲ್ಲ ಮಾಡಿ. ಹಾಗಾಗಿ ಅಂಥ ಒಂದು ವ್ಯಕ್ತಿ ಈ ಥರ ಮಾಡಿ ನನ್ನನ್ನು ಒಂದು ಪರಿಗಣಿಸಿರಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಇದೊಂದು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ತಾವು ಇಂಗ್ಲಿಷ್ ಪ್ರೊಫೆಸರ್ ಕೂಡ, ಹಾಗಾಗಿ ಕನ್ನಡದ ಬಗ್ಗೆ ನಿಮಗೆ ಇರೋ ಅಭಿರುಚಿ, ಅದ್ರ ಬಗ್ಗೆ ಇರುವಂತ ಒಂದು ವಿಶ್ವಾಸ ಎದ್ದು ಕಾಣಿಸ್ತಾ ಇದೆ ಆ ಹಾಡ್ ಮುಖಾಂತರ. ತಮಗೇನ್ ಇನ್ಸ್ಪಿರೇಷನ್ ಇತ್ತು ಈ ತರದೊಂದು ಹಾಡನ್ನ ತಾವು ಬರಿಬೇಕು ಅಂತ? ಏನ್ ನಿಮ್ಗೆ ವಾಟ್ ಇನ್ಸ್ಪೈರ್ಡ್? ಸರ್, ಇದೆಲ್ಲ ಸ್ಟಾರ್ಟ್ ಆದದ್ದೇ ಶರತ್ ಅವರ ಆರೋಹಣ ಸ್ಟುಡಿಯೋ. ಆಗಿನ್ನೂ ಅದು ಬೆಂಗಳೂರಿಗೆ ಬಂದಿರಲಿಲ್ಲ, ಮೈಸೂರಲ್ಲೇ ಇತ್ತು. ನನ್ನ ಕೆಲವು ಹಾಡುಗಳನ್ನ ಅಲ್ಲಿ ಹಾಡ್ಲಿಕ್ಕೆ ಹೋಗಿದ್ವಿ. ಆವಾಗ ಈ ಥರ ಒಬ್ರು ಇದ್ದಾರೆ ವಿಜಯ್ ಭಾರದ್ವಾಜ್ ಅಂತ, ಒಂದು ಫಿಲಮ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮನುಷ್ಯ ತುಂಬ ಎಂಥೂಸಿಯಾಸ್ಟಿಕ್, ವೆರಿ ಒಂಥರ ಹೈ ಸ್ಪಿರಿಟೆಡ್ ಫೆಲೋ, ಮಾತಾಡಿಸಿ ಒಂದು ಸರಿ ಅಂತಂದರು. ಮಾತಾಡಿದ ಫಸ್ಟ್ ದಿನವೇ ನನಗೆ ಸುಮಾರು 1.5 ಗಂಟೆ ಅವ್ರು ನನಗೆ ಕಥೆಗಳ ಮೇಲೆ ಕಥೆಗಳು ಹೇಳೋಕ್ಕೆ ಶುರು ಮಾಡಿದ್ರು. ಸೊ ವಿ ಆಫನ್ ಮೆಟ್. ಐ ವರ್ಕ್ ಇನ್ ದಾವಣಗೆರೆ. ಮೈಸೂರಿಗೆ ಬಂದಾಗ 1-2 ಸರಿ ಮನೆಗೆ ಬಂದಿದ್ದರು, ಮಾತಾಡಿದ್ರು. ಈ ಥರ ಹೇಳ್ತಾ ಇದ್ರು, ಈ ಸಿಚುವೇಶನ್ ಇದೆ, ಒಂದು ಫಿಲಸಾಫಿಕಲ್ ಸಾಂಗ್ ಬರೀಬೇಕು, ನೀವು ಸ್ವಂತ ರಚನೆ ಮಾಡ್ತಿರಲ್ಲ, ಮಾಡಿರಿ ಅಂತ ಹೇಳ್ತಾ ಇದ್ರು. ನಾನು ಫಸ್ಟ್ ಒಂದು ಮಾಡಿಕೊಟ್ಟೆ, ಭಾಳ ದೊಡ್ಡದಾಗಿ, ಅಂದರೆ ಈ ಥರದ್ದೆಲ್ಲ ಫಿಲ್ಮಿಗೆ ಸೂಟ್ ಆಗಲ್ಲ ಅಂತಂತಂದ್ರು. ಆಮೇಲೆ ನಾನು ಹೇಗೆ ಆಗಬೇಕು ಹೇಳಿ ನೋಡುವ ಅಂತಂದೆ. ಆಮೇಲೆ ಅದನ್ನು ಒಂದು 3-4 ರೌಂಡ್ ಕೂತ್ಕೊಂಡು ಅದನ್ನು ಸಾಹಿತ್ಯ ಇನ್ನೂ ತಿಳಿಯಾಗಿಸಿ ಆಡು ಭಾಷೆಯಲ್ಲಿ ಬರಬೇಕು ಅಂದರು. ನಾನು ಆಡು ಭಾಷೆಯಲ್ಲಿ ರಚನೆ ಮಾಡೋಕ್ಕಾಗೋದಿಲ್ಲ, ನನಗೆ ಫಿಲಸಾಫಿಕಲ್ ಆಗಬೇಕು ಅಂದಮೇಲೆ ಅದ್ರ ತೂಕ ಸಾಧ್ಯ ಇಲ್ಲ. ಅಂದರೆ ಅದ್ರ ತೂಕ ಇರಬೇಕು. ಸಿಚುವೇಶನ್ ಹೇಳಿ ಅಂದಾಗ ಅವರು ಸಿಚುವೇಶನ್ ಹೇಳಿದ್ರು, ನೀವು ಇಂಥ ಸಿಚುವೇಶನ್ ಹೇಳಿದ ಮೇಲೆ ಅದಕ್ಕೊಂದು ಸ್ವಲ್ಪ ತೂಕವಾದ ಸಾಹಿತ್ಯ ಹಾಕಿ, ಇನ್ನು ಮಿಕ್ಕದ್ದೆಲ್ಲ ಹಾಡುಗಳು ಚೆನ್ನಾಗೂ ಇದೆ, ಸರಳವಾಗೂ ಇದೆ ನಿಮ್ಮ ಫಿಲ್ಮಲ್ಲಿ. ಆಗ್ತಾನೆ ಒಂದೇ ಒಂದು ರಚನೆ ಮಾಡಿದ್ರು, ಇನ್ನೊಂದು ಹಾಡು. ಸೊ ಅದರಿಂದ ಇದು ಮಾಡಿ ಈ ಥರ ಆಗುತ್ತೆ, ಇಷ್ಟ ಆಗುತ್ತೆ, ಇದಕ್ಕಿಂತ ಕಡಿಮೆ ಮಾಡಬೇಡಿ ಅಂತ ಹೇಳಿದ್ದೆ. ಸೊ ಈ ಅಕ್ಸೆಪ್ಟೆಡ್ ದಟ್ ಫೈನಲಿ. ಆಮೇಲೆ ಒಂದು ಸ್ವಲ್ಪ ದಿನ ಆಯಿತು. ಆಮೇಲೆ ಶರತ್ ಅವರು, ನೀವು ಬರೆದಾಗಿದೆ, ನೀವು ನಂಗೆ ಗೊತ್ತು, ನೀವು ರಚನೆ ಮಾಡುವಾಗೆಲ್ಲ ಹಾಡು ಹೇಳ್ಕೊಂಡೆ ಮಾಡಿರ್ತೀರ, ಆದ್ದರಿಂದ ಅದ್ರದ್ದು ಔಟ್ಲೈನ್ ಹೇಳಿ, ಯಾವ ಥರ ರಚನೆ ಮಾಡಿದ್ದೀರ ಅದನ್ನು. ಸೊ ಔಟ್ಲೈನ್ ತೋರಿಸ್ದೆ, ಇದಾಗ್ಬೋದಾ ಅಂತ. ಆಮೇಲೆ ಆಲ್ ಕ್ರೆಡಿಟ್ ಗೋಸ್ ಟು ಶರತ್. ಸರ್, ಅದ್ಭುತ. ಆಸ್ ಯು ರೈಟ್ಲಿ ಸೆಡ್, ಒಂದು ಅರ್ಥನ ಸನ್ನಿವೇಶಕ್ಕೆ ಅರ್ಥ ಮಾಡಿಕೊಂಡು ಇಲ್ಲಿ ಪದಗಳ ಬಳಕೆ ಹುಷಾರಾಗಿ ನಾವು ಮಾಡ್ಕೋಬೇಕು ಅಂತ ಹೇಳಿ ಆ ಒಂದು ಕಾನ್ಶಿಯಸ್ ಎಫರ್ಟ್ ಹಾಕಿದ್ದೀರಾ, ಅದ್ಭುತ. ಸರ್, ಈಗ ಒಂದು ಸಣ್ಣದು ನಾನು ಶರತ್ ಅವ್ರನ್ನ ಕೇಳ್ತೀನಿ. ಲಿರಿಕ್ಸ್ ನ ರೆಡಿ ಮಾಡಿ
ಅದಕ್ಕೆ ಕಂಪೋಸ್ ಮಾಡ್ತಿದ್ದು ಒಂದು ಕಾಲದಲ್ಲಿ. ಅದನ್ನ ಇವತ್ತು ಐ ಡೋಂಟ್ ಥಿಂಕ್ ಸೊ ಮೆನಿ ಆಫ್ ದೆಮ್ ಫಾಲೋ. ಏನ್ ಅನ್ನಿಸ್ತು ದಟ್ ಈ ಹಳೇದು ಮೆಥಡ್ಗೆ ನೀವು ಹೋದಾಗ? ಸರ್ ಒಂದು ವಿಷಯ ಫ್ರಾಂಕ್ ಆಗಿ ಹೇಳ್ತೀನಿ, ನನಗೆ ಹೊಸ ಫಾರ್ಮೆಟ್ ಯಾವುದು ಹಳೆ ಫಾರ್ಮೆಟ್ ಯಾವುದು ಗೊತ್ತಿಲ್ಲ. ನನ್ನನ್ನು ಕೇಳಿದ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಅಂತ, ಸರ್ ದಯವಿಟ್ಟು ಫಸ್ಟು ಸಾಹಿತ್ಯ ಕೊಡಿ, ಅದಕ್ಕೆ ತಕ್ಕಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಮೇಲೆ ಜನರ ಜೊತೆ ಮಾತಾಡಿದ್ಮೇಲೆ ಗೊತ್ತಾಯಿತು ನನಗೆ ಇದು ಮುಂಚೆ ಫಾಲೋ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಬಟ್ ಓಕೆ, ಐ ವಾಸ್ ಫೈನ್ ವಿತ್ ದಟ್. ಹೊಸ ಫಾರ್ಮೆಟಲ್ಲಿ ಮಾಡಬೇಕು ಅಂತ ಏನು ಸಿದ್ಧಾಂತ ಏನಿಲ್ವಲ್ಲ. ಹಾಗಾಗಿ ಇವಾಗ ಹೆಂಗೆ ಅಂತಂದರೆ ಆಲ್ರೆಡಿ ಟ್ಯೂನ್ಸ್ ರೆಡಿ ಇರುತ್ತೆ. ನನಗೆ ಈ ಟ್ಯೂನ್ ಚೆನ್ನಾಗಿದೆ, ಈ ಟ್ಯೂನ್ ಚೆನ್ನಾಗಿದೆ, ದೇ ವಿಲ್ ಪಿಕ್ ಆ್ಯಂಡ್ ಡೂ ದಟ್. ಅದಕ್ಕೆ ಸಾಹಿತ್ಯ ಬರೆದು ಮಾಡಿಬಿಡ್ತಾರೆ. ಬಟ್ ಈ ಫಿಲಮಲ್ಲಿ ಬಹುತೇಕ ಪಾರ್ಟ್ಸ್ ಅಂದರೆ ನಾಟ್ ಓನ್ಲಿ ಅಬೌಟ್ ದ ಸಾಂಗ್ಸ್, ಸ್ಕೋರಿಂಗಲ್ಲೂ ಕೂಡ ಸುಮಾರು ಕಡೆ ನಾನು ಸನ್ನಿವೇಶಕ್ಕೆ ತಕ್ಕ ಕೇಳಿಕೊಂಡು ನನ್ನ ಯೋಚನೆಗಳೇನು ಬಂದಿದೆ ಹಂಗೆ ಮಾಡಿದ್ದೀನಿ. ಸೊ ಈ ಸಾಂಗು ಅಷ್ಟೇ, ಈ ಥರ ಸಾಂಗ್ ಎಸ್ಪೆಷಲಿ ಆ ಸನ್ನಿವೇಶನ ತಿಳ್ಕೊಂಡು ಆ ಒಂದು ಲೈಟಿಂಗ್ ಹೇಗಿರುತ್ತೆ, ಆ ಸೀನ್ದು ಕಲರ್ ಹೇಗಿರುತ್ತೆ, ಫೀಲ್ ಹೇಗಿರುತ್ತೆ, ಆಚೆ ಈಚೆ ಏನೇನು ಸನ್ನಿವೇಶಗಳಿರುತ್ತೆ ಕೇಳಿಕೊಂಡು ಅದಕ್ಕೆ ತಕ್ಕಾಗಿ ಇನ್ಸ್ಟ್ರೂಮೆಂಟೇಷನ್ ಮಾಡಿ ಸಾಹಿತ್ಯನೂ ಅದಕ್ಕೆ ತಕ್ಕಾಗಿ ನಾವು ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದೀವಿ. ಅದರ ಮೇಲೆ ನಾವು ಕಂಪೋಸ್ ಮಾಡಿದಂಥ ಸಾಂಗು. ಸೊ ಲಿರಿಕ್ಸ್ ಇಸ್ ದ ಪ್ರಯಾರಿಟಿ ಹಿಯರ್. ಮ್ಯೂಸಿಕ್ಕು ಅದಕ್ಕೆ ಸಪೋರ್ಟಿಂಗಾಗಿ ಬಂದಿದೆ, ಬಟ್ ಅದು ಜೊತೆಗೆ ಸೇರಿ ಒಂದು ಅದ್ಭುತವಾದ ಒಂದು ಮ್ಯೂಸಿಕ್ ಬಂದಿದೆ ಅಂತ ಹೇಳ್ತಾರೆ ಎಲ್ಲರೂ. ಸರ್, ಈಗ ನೀವು ಜಿ ಉದಯ್ ಶಂಕರ್ ಅವರು ಅವರೆಲ್ಲ ಬರೆಯೋ ಕಾಲಕ್ಕೆ ಒಂದ್ಸಲ ನಾವು ಬೆಳಕು ಹಾಕಿದಾಗ ಪದಗಳ ಬಳಕೆ ಅದು ಎಷ್ಟು ಅರ್ಥಗರ್ಭಿತವಾಗಿರೋದು. ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಇದೆ ಆ ತರ ಒಂದು ಸನ್ನಿವೇಶನ ಬಳಸ್ಕೊಂಡು ಮಾಡೋದು. ನಿಮ್ಗೊಂಥರ ಇದು ಉಡುಗೊರೆ ಇದ್ದಂಗೆ ಅಂತ ನನಗನ್ಸುತ್ತೆ. ನಮ್ಮ ವೆಂಕಟೇಶ್ ಈ ತರ ಒಂದು ಸನ್ನಿವೇಶ ಬಂದು ಖಂಡಿತ ಅಲ್ಲಿ ಆ ತರದ ಒಂದು ಆಪರ್ಚುನಿಟಿ ಸಿಕ್ಕಿರೋದು ಅಂತ, ಅದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಸರ್. ಸರ್, ನನಗೆ ಫಿಲ್ಮ್ ಸಾಂಗ್ಸು ರಾಜ್ಕುಮಾರ್ ಅವ್ರ ಕಾಲಕ್ಕೆ ಮುಗಿದೋಯ್ತು ಅಂತ ನಾನು ಅಂದ್ಕೊಂಡಿದ್ದವನು. ಯಾಕೆಂದರೆ ಆ ಥರ ಸಾಹಿತ್ಯ ನಮ್ಮ ಇಡೀ ಕನ್ನಡ ನಾಡಿಗೆನೆ ಕನ್ನಡನ ಶುದ್ಧವಾಗಿ ಕಲಿಸಿದವರು ರಾಜ್ಕುಮಾರ್. ಆಯಿತಾ, ಸ್ಕೂಲು ಕಾಲೇಜ್ ಓದಿದ್ದವ್ರಿಗೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಷ್ಟು ಶುದ್ಧತೆಯನ್ನು ಇವತ್ತು ಮೇಂಟೈನ್ ಆಗ್ತಾ ಇಲ್ವಲ್ಲ ಆ ಚಿತ್ರರಂಗದಲ್ಲಿ ಅನ್ನೋ ಸಂಕಟ ಇತ್ತು ನನಗೆ. ಸೊ ನಾವು ಭಾವಗೀತೆಗಳು ಜಾಸ್ತಿ ಬರ್ಕೊಂಡು ನಾನೇ ಕಂಪೋಸ್ ಮಾಡ್ಕೊಂಡು ಹಾಡ್ಕೊಂಡು ಇರ್ತಾ ಇದ್ವಿ. ಅದಕ್ಕಾಗಿ ಕನ್ನಡ ಆಚೆ ಹೋಗ್ತಾ ಇದೆಯಲ್ಲ ಅನ್ನೋದೊಂದು ಸಂಕಟ ಇತ್ತು. ಆದರೆ ಸಿಚುವೇಶನ್ನು, ಕ್ಲಾಸು, ಮಾಸು ಅಂತೆಲ್ಲ ಬಂತು. ಸೊ ಇವತ್ತು ಮಾಸ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಕ್ಲಾಸ್ ಅನ್ನೋ ಥರ ಆಯಿತು. ಹಾಗಾಗಿ ಅದ್ಭುತವಾದಂಥ ಚಿತ್ರಕವಿಗಳೆಲ್ಲ ಇವತ್ತು ಎರಡೂ ಬರೀತಾ ಇದ್ದಾರೆ. ಹಾಗಾಗಿ ನನಗೆ ಎಲ್ಲೋ ಇಂಥ ಜಾಗದಲ್ಲೆಲ್ಲ ನಾವು ಸಲ್ಲುವುದಿಲ್ಲ ಅನ್ನೋದೊಂದು ಭಾವನೆ ಇತ್ತು. ಸೊ ವಿಜಯ್ ಭಾರದ್ವಾಜ್ ಬಂದು ಕೇಳಿದಾಗ ನನಗೆ ಇದೊಂದು ಆಪರ್ಚುನಿಟಿ, ನಾನು ನೋಡೋಣ ಅಂತಂದ್ಬಿಟ್ಟು ಬರೆದಾದ್ಮೇಲೆ ಅವರು ಇದು ಸಾಧ್ಯ ಇಲ್ಲ ಫಿಲಮ್ಗೆ ಅಂದರು. ನಂಗೆ ಗೊತ್ತು ಅದು, ನೀವು ಬಿಟ್ಬಿಡಿ ಅದನ್ನ, ನನ್ನ ಕರಿಬಿಡಿ ಅಂದೆ. ಆಮೇಲೆ ಇಲ್ಲ ಬನ್ನಿ ನೀವೇ ಬೇಕು ಅಂತಂದರು. ಆಮೇಲೆ ಕೂತ್ಕೊಂಡ್ವಿ, 2ನೇ ಸರಿ ಮಾಡಿದ್ವಿ, 3ನೇ ಸರಿ ಮಾಡಿದ್ವಿ. ಕೊನೆಗೆ ಇನ್ನೂ ತಿಳಿಯಾಗಿ ಮಾಡಿ ಸರ್, ಅದು ಡೈರೆಕ್ಟ್ ಮನ್ಸಿಗೆ ಹೋಗ್ಬೇಕು, ಅದ್ರ ತೂಕ ಹಂಗೆ ಇರಬೇಕು ಅಂದರು. ಇದು ಹೆಂಗೆ ನೀವು ಮಗುನು ಚೂಟಿ ತೊಟ್ಲು ತೂಗೋದು ಅಂತ ಹೆಂಗೆ ಸಾಧ್ಯ ಇದು? ಕೊನೆಗೆ ಆ ಬೆಲ್ಲದ ಮನಸ್ಸು, ಕಲ್ಲಿನ ಮನಸ್ಸು ಬೆಲ್ಲದಂತಾದರೆ ಆ ಲೈನ್ಸ್ ಬರುವಾಗ ನಾನು ಹೇಳಿದೆ, ಅಲ್ಟಿಮೇಟ್ಲಿ ಇದೊಂದು ಸಣ್ಣ ಸಿಮಿಲಿ ಹಾಕಿದ್ರೆ ನೀವು ಕೇಳಿದ ಲಕ್ಷಣಗಳು ಬರೋದಿಲ್ಲ ಇದರಲ್ಲಿ, ನೋಡೋಣ ಅಂತಂದ್ಬಿಟ್ಟು ಅದನ್ನ ಹಾಕಿದ್ವಿ. ಇನ್ಫ್ಯಾಕ್ಟ್ ದೋಸ್ ಆರ್ ದಿ ಲೈನ್ಸ್ ವಿಚ್ ಆರ್ ಹೈಲೈಟ್ ಆಫ್ ದಿ ಸಾಂಗ್. ಅಬ್ಸಲ್ಯೂಟ್ಲಿ, ಎರಡೇ ಮಾತಿಲ್ಲ ಸರ್. ನನಗೆ ರೋಮಾಂಚನ ಆಗುತ್ತೆ ಪ್ರತಿ ಸಲ ಹಾಡು ಕೇಳಿದಾಗ. ಯಾಕಂದ್ರೆ ಆ ಹಳೆ ಕಾಲದ್ದು ಆ ಒಂದು ಎಸೆನ್ಸ್, ಅದು ಆ ಫ್ಲೇವರ್ ಅಂತ ಕರಿತೀವಲ್ಲ. ಈಗ ನಾವು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಅನ್ಕೋತೀವಿ, ಎಷ್ಟು ಸಲ ಬಾಸ್ಕೆಟ್ ರೋಲ್ಸ್ ಹೋಗ್ತೀವಿ, ಎಂತೆಂತ ದೊಡ್ಡ ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ ಹೋಗಿ ತಿನ್ಕೊಂಡ್ ಬಂದ್ಬಿಡ್ತೀವಿ. ಆದ್ರೆ ಈ ಹಳೆ ಕಾಲದ್ದು ಜಾಯ್ ಐಸ್ ಕ್ರೀಮ್ ಅಂತ ಹೇಳ್ತಾರೆ. ಈ ಸಿನಿಮಾಗೆ ಜಾಯ್ ಐಸ್ ಕ್ರೀಮ್ ಅಂದ್ರೆ ಈ ಹಾಡು. ನಾನು ಅಷ್ಟು ರಿಲೀಸ್ ಮಾಡಿದ್ದೀನಿ, ಅದ್ಭುತವಾಗಿ ಬಂದಿದೆ. ಬಿಫೋರ್ ಇನ್ನೊಂದು ಪ್ರಶ್ನೆಗೆ ಮುಂಚೆ, ಇದು ಈ ಥರ ಇವರೇ ಸೂಟಬಲ್ ಅಂತ ಅನ್ಕೊಳ್ಳೋಕ್ಕೆ ಒಂದು ಮೇನ್ ಕಾರಣ ಇದೆ. ಇವರು ಸ್ವಲ್ಪ ವರ್ಷಗಳ ಮುಂಚೆ ಕೊರೋನಾ ಟೈಮಲ್ಲೇ ಒಂದು ಪ್ರಯತ್ನ ಸ್ಟಾರ್ಟ್ ಮಾಡಿದರು, ಕವಿರಾಗ ಮಾರ್ಗ ಅಂತ. ಅಂದರೆ ಪ್ರಖ್ಯಾತ ಹಿಂದಿ ಗಾಯಕರ ಹಾಡುಗಳನ್ನ ಇವರು ಕನ್ನಡದಲ್ಲಿ ಅನುವಾದ ಮಾಡಿ, ಸಾಹಿತ್ಯಕ್ಕೆ ಮತ್ತು ಸಂಗೀತದ ಛಂದಸ್ಸಿಗೆ ಯಾವುದೋ ಧಕ್ಕೆ ಬರದ ಹಾಗೆ ಅನುವಾದ ಮಾಡಿ ಅದನ್ನು ಇವರು ಕನ್ನಡದಲ್ಲಿ ಹಾಡಿದ್ದಾರೆ. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಕವಿರಾಗ ಮಾರ್ಗ ಅಂತ. ಆ ಒಂದು ಸಾಹಿತ್ಯದ ಪ್ರಬುದ್ಧತೆ ಮೇಲೆ ನಾನು ಇವ್ರನ್ನ ಚೂಸ್ ಮಾಡಿದ್ದೆ, ಇವರೇ ಆಗ್ಬೇಕು ಇದಕ್ಕೆ ಅಂತ ಅಂದ್ಬಿಟ್ಟು ಚೂಸ್ ಮಾಡಿದ್ದೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಎಷ್ಟು ಮುಖ್ಯ ನೋಡಿ, ಸಿನಿಮಾಲಿ ಹಾಡು ಅಥವಾ BGM ಅನ್ನೋದು ಎಲ್ಲಾ ವಿಜುವಲ್ಸ್ ನ ಎನ್ಹಾನ್ಸ್ ಮಾಡುವಂತ
ಒಂದು ಅದ್ಭುತವಾದ ಲೇಯರ್ ಅದು. ಆ ಲೇಯರ್ ಆಳ ತಿಳ್ಕೊಂಡಿರುವಂತ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಆಗ್ತಾರೆ. ಅದನ್ನ ಲಿಸ್ಟ್ ಮಾಡುವಂತ ಅದ್ಭುತವಾದ ಯಂಗ್ ಮ್ಯೂಸಿಕ್ ಡೈರೆಕ್ಟರ್ ಸಿಗ್ತಾರೆ. ಹಾಗೆ ಅವ್ರ ಮುಖಾಂತರ ಆ ಒಂದು ಹಾಡಿಗೆ ಯಾವ ರೀತಿ ಬರವಣಿಗೆ ಇರಬೇಕು ಅಂತ ಗುರುಗಳು ಸಿಗ್ತಾರೆ. ಸೊ ಇದು ಯಾವಾಗ ಆಗತ್ತೆ ಅಂತಂದ್ರೆ, ಉದ್ದೇಶ ಯಾವಾಗ್ಲೂ ಸ್ವಚ್ಛವಾಗಿದ್ರೆ ಒಳ್ಳೆ ಜನ ಒಟ್ಟು ಸೇರಿ ಕೆಲಸ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ತಮ್ಮೆಲ್ಲರೂ ತಿಳಿಸ್ಬೇಕಾಗಿರುವಂತ ವಿಷಯ. ಎರಡನೇದು, ಇಂಥ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು ನಾವು ಆಡಿಯನ್ಸ್ ಆಗಿ. ಸದಾಕಾಲ ಮನೇಲಿ ಕೂತ್ಕೊಂಡು ಅಸಭ್ಯವಾಗಿದೆ, ಇದು ಚೆನ್ನಾಗಿಲ್ಲ, ಅಯ್ಯೋ ಏನೋ ಸಿನಿಮಾ, ಈ ತರ ಕನ್ನಡ ಸಿನಿಮಾದ ಬಗ್ಗೆ ಹಲವಾರು ಮಾತಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆದ್ರೆ ಒಳ್ಳೆ ಪ್ರಯತ್ನ ಪಟ್ಟಾಗ ನಾವೇನು ಇದನ್ನ ಟ್ಯಾರಂಟಿನೋ ಸಿನಿಮಾ ಅಂತ ಏನು ಪ್ರಚಾರ ಮಾಡ್ತಾ ಇಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದೀವಿ. ಒಂದು ಅದ್ಭುತವಾದ ಸ್ವೀಟ್ ಫಿಲ್ಮ್, ಅದನ್ನ ಹೋಗಿ ತಾವೆಲ್ಲರೂ ಅಲ್ಲೇ ಹೋಗಿ ನೋಡ್ಬೇಕು ಅಂತ ವಿನಂತಿ. ಸರ್, ಮೂವಿಂಗ್ ಫಾರ್ವರ್ಡ್, I heard one more interesting story about you. Producer ಶ್ರೀನಿವಾಸ್ ಅವರು, the most decent person I have met. ಹೌದು, ಖಂಡಿತ. ಹೋಗ್ಬಿಟ್ಟು ಶರತ್ ಅವ್ರಿಗೆ ಅಡ್ವಾನ್ಸ್ ಚೆಕ್ ಕೊಡ್ತಾರೆ. ಅವ್ರು ಪ್ರಾಜೆಕ್ಟ್ ಶುರು ಮಾಡ್ಬೇಕಲ್ಲ, ಅಡ್ವಾನ್ಸ್ ಚೆಕ್ ಕೊಡ್ತಾರೆ. ಇಲ್ಲಿ ತಗೊಳ್ಳಿ, ಇಂಥ ವ್ಯಕ್ತಿ ಇವರು ಅಂದ್ರೆ ಅಡ್ವಾನ್ಸ್ ಚೆಕ್ ನ ಡೆಪಾಸಿಟ್ ಮಾಡಲ್ಲ ಅಂತ ಪ್ರೊಡ್ಯೂಸರ್ ಹೇಳ್ತಾರೆ ನನಗೆ. ಸರ್, ಯಾಕೆ ಸರ್ ಡೆಪಾಸಿಟ್ ಮಾಡಿಲ್ಲ ಅಂತ ಕೇಳಿದಾಗ ನಾನು ನಿಮ್ಮ ಪಕ್ಷದ ತಿಳ್ಕೊಳ್ಳೋಣ, ಹೇಳಿ ಸರ್. ಮೂವಿ ಫುಲ್ ಆನ್ ಫುಲ್ ಅಂದರೆ 100% ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋ ಒಂದು ರೆಸ್ಪಾನ್ಸಿಬಿಲಿಟಿ ಇವಾಗ ಫಸ್ಟ್ ಟೈಮ್ ನನಗೆ ಬಂದಿದೆ. ನನ್ನ ಯೋಗ್ಯತೆ ಏನಂತ ನನಗೆ ಇನ್ನೂ ಗೊತ್ತಿರಲಿಲ್ಲ. ಸೊ ಫಸ್ಟ್ ಸಾಂಗ್ ಒಂದು ಬೇಸಿಕ್ ಟ್ಯೂನ್ ಮಾಡಿಕೊಡ್ತೀನಿ ಫಸ್ಟು. ಅವಾಗಿನ್ನೂ ಅಡ್ವಾನ್ಸ್ ಆಗಿ ಬಂದಿರಲಿಲ್ಲ. ಫಸ್ಟ್ ಬೇಸಿಕ್ ಟ್ಯೂನ್ ಮಾಡಿಕೊಡ್ತೀನಿ. ವಿಜಯ್ ಭಾರದ್ವಾಜ್ ಒಂದು ಪಲ್ಲವಿ ಚರಣ ಎಲ್ಲ ಮಾಡಿ ಮುಗಿಸಾಗಿದೆ. ಒಂದು BGM ಮಾಡಿಬಿಟ್ಟಿದ್ದೀನಿ. ವಿಜಯ್ ಭಾರದ್ವಾಜ್ ಕೊಟ್ಟೆ. ಸರ್ ಇದು ಬೇಡ ಸರ್ ಅಂದರು. ಓಕೆ, ಮಾಮೂಲಿ, ಓಕೆ ಟ್ಯೂನ್ ಮಾಡೋಣ. ಆಮೇಲೆ ಅಷ್ಟೊತ್ತಿಗೆ ಅಡ್ವಾನ್ಸ್ ಚೆಕ್ ಬಂತು. ಸರಿ, ಇನ್ನೂ ಹಿಂಗೆ ಮಾಡಿ ಸುಮಾರು ಇನ್ಪುಟ್ಸ್ ಕೊಟ್ಟರು. ಇನ್ನೊಂದೆರಡು ಮಾಡಿದೆ. ಸರಿ, ಇದು ಯಾಕೋ ಸರಿ ಹೋಗ್ತಿಲ್ಲ, ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ ಸರ್ ಅಂದರು. ಸರಿ ಆಯಿತು, ಫಸ್ಟು ಟ್ಯೂನ್ ಫೈನಲೈಸ್ ಮಾಡೋಣ, ನನ್ನ ಕೈಲಿ ಆಗುತ್ತಾ ನೋಡೋಣ, ಇಲ್ಲಾಂತಂದ್ರೆ ಚೆಕ್ನ ಹಂಗೆ ವಾಪಸ್ ಕೊಡೋಣ ಅಂತಾನೆ ಇಟ್ಟಿದ್ದೆ ನಾನು. ಆಮೇಲೆ ಯಾವಾಗ ಆಲ್ಮೋಸ್ಟ್ 4ನೇ ಟ್ಯೂನ್ ಫೈನಲೈಸ್ ಆಗಿದ್ದು, ಅದಾಗಿ ಸರ್ ಈ ಟ್ಯೂನ್ ಸರಿ ಇದೆ, ಏನೋ ಖುಷಿ ಅಂತ ಒಂದು ಸಾಂಗ್ ಫಸ್ಟ್, ಅದು ಪ್ರೊಡ್ಯೂಸರ್ ಅವರೇ ಬರೆದಿರೋದು. ಅವ್ರದ್ದೇ ಒಂದು ಥರ ಬೇಬಿ ಇದ್ದಂಗೆ ಅದು. ಅವ್ರ ಸಾಂಗ್ನೇ ನಾನು ಹಾಳು ಮಾಡೋದು ನನಗೆ ಅಷ್ಟು ಸರಿ ಹೋಗಿರಲಿಲ್ಲ. ಹಾಗಾಗಿ ನಾನು ಆ ಸಾಂಗು ಫಸ್ಟು ಫೈನಲೈಸ್ ಆಗಲಿ, ಅದರದ್ದು ಒಂದು ಅಟ್ಲೀಸ್ಟ್ ಒಂದು ಶೇಪ್ ನನಗೆ ಮುಂದೆ ವರ್ಕ್ ಮಾಡೋವಂಥ ಒಂದು ಕಾನ್ಫಿಡೆನ್ಸ್ ನನಗೆ ಬರಲಿ ಅನ್ನೋ ಒಂದು ಸ್ಟೇಜ್ವರೆಗೂ ನಾನು ವೆಯ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 1.5 to 2 months ಆಗಿತ್ತು ಅಷ್ಟೊತ್ತಿಗೆ. ಆದಮೇಲಿಂದ ನಾನು ಈ ಟ್ಯೂನ್ ಫೈನಲೈಸ್ ಆಗಿ ಟ್ರ್ಯಾಕ್ ವೈಸ್ ಹಾಡಿ, ಸರ್ ಇದು ಈ ಹಾಡ್ದು ಸ್ಟ್ರಕ್ಚರ್ ಅಂತ ಹೇಳಿದ ಮೇಲೆ, ಇದು ಸರಿ ಇದೆ ಸರ್ ಮುಂದೆ ವರ್ಕ್ ಮಾಡ್ಬೋದು ಅಂತ ಹೇಳಿದ ಮೇಲೆ, ಆಮೇಲೆ ಚೆಕ್ ಡೆಪಾಸಿಟ್ ಮಾಡಿಬಿಟ್ಟು ಫಸ್ಟ್ ಲ್ಯಾಪ್ಟಾಪ್ ತೊಗೊಂಡೆ ನಾನು. ಎಕ್ಸಲೆಂಟ್. ಇಲ್ಲಿ ಅಕಸ್ಮಾತ್ ಯಂಗ್ಸ್ಟರ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ, ಇಂಟಿಗ್ರಿಟಿ ಅಂತ ಒಂದು ಪದ ಇದೆ. ಅದು ಯಾರು ಇಲ್ದಿರೋ ಟೈಮಲ್ಲಿ ನಾವು ಸರಿಯಾಗಿರುವಂತ ಕೆಲಸನ ಮಾಡೋದು, ಇದು ತುಂಬಾ ಮುಖ್ಯ. ಬರೀ ದುಡ್ಡು ಅಂತ ನಾವು ಚೇಸ್ ಮಾಡ್ತಾ ಹೋದ್ರೆ ಯಾವತ್ತಿದ್ರೂ ಜೀವನದಲ್ಲಿ ಅದು ಒಳ್ಳೆ ರೂಪ ನಿಮ್ಗೆ ಕೊಡೋಕೆ ಸಾಧ್ಯ ಇಲ್ಲ. ನೀವು ಯಾವಾಗಲೂ ತಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇದ್ದು ಅದನ್ನ ಗಳಿಸ್ಬೇಕು. ಯಾರಂತ ಗಳಿಸ್ಬೇಕು? ನೀವು ಕಾನ್ಫಿಡೆನ್ಸ್ ಆ ಪ್ರೊಡ್ಯೂಸರ್ ಅಂತ ಗಳಿಸ್ಕೋಬೇಕಾಗಿತ್ತು. ಅದಾದ್ಮೇಲೆ ತಾವು ಅದನ್ನ ಡೆಪಾಸಿಟ್ ಮಾಡ್ತೀರಾ. ಇದೊಂದು ಸಣ್ಣ ಲೀಡರ್ಶಿಪ್ ಲೆಸನ್ ಅಂತ ನನ್ಗೆ ಅನ್ಸುತ್ತೆ. ಎಕ್ಸಲೆಂಟ್. ದಿಸ್ ಇಸ್ ದ ರೀಸನ್ ವೈ ಸರ್ ಈ ತರ ಜನದ ಜೊತೆ ಸಿನಿಮಾ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಐ ಮೂವ್ ಫಾರ್ವರ್ಡ್. ಆಮೇಲೆ ಸರ್, ಈ ವಿಷಯಕ್ಕೆ ಬಂದಾಗ ಅಂದ್ರೆ ವಿಜಯ್ ಅವರು ಒಬ್ಬ ಡೈರೆಕ್ಟರ್ ಆಗಿ ಮ್ಯೂಸಿಕ್ ಇನ್ಪುಟ್ಸ್ ಕೊಡೋದ್ರಲ್ಲಿ ಅವ್ರಿಗೆ ಆ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಬಟ್ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರು ನಿಮಗೆ? ಸರ್, ವಿಜಯ್ ಅವ್ರಿಗೆ ಮ್ಯೂಸಿಕ್ ಅಂದರೆ ಏನೂ ಗೊತ್ತಿರಲಿಲ್ಲ. ಅಂದರೆ ಮ್ಯೂಸಿಕ್ದಲ್ಲೂ ಈ ಟೆಕ್ನಿಕಲ್ ಪಾರ್ಟ್ ಏನೂ ಗೊತ್ತಿರಲಿಲ್ಲ. ಬಟ್ ಹಿ ಯೂಸ್ ಟು ಎಂಜಾಯ್ ಮ್ಯೂಸಿಕ್. ಅದರಲ್ಲಿ ಏನು ಎಲಿಮೆಂಟ್ ಚೆನ್ನಾಗಿದೆ, ಈ ಪಾರ್ಟ್ ನನಗೆ ಇಷ್ಟ ಆಯಿತು ಅಂದರೆ, ಅವ್ರಿಗೆ ಇನ್ಸ್ಟ್ರೂಮೆಂಟ್ ಹೆಸರು ಏನು ಹೇಳಕ್ಕೆ ಗೊತ್ತಿರಲಿಲ್ಲ ಅವಾಗ. ಆಮೇಲೆ ಈ ತಾಳದ ಬಗ್ಗೆ ಹೇಳಕ್ಕೆ ಗೊತ್ತಿರಲಿಲ್ಲ, ಈ ರಾಗದ ಬಗ್ಗೆ ಹೇಳಕ್ಕೆ ಗೊತ್ತಿರಲಿಲ್ಲ. ಆದರೆ ಯಾರೇ ಸುಮ್ಮನೆ ಈಗ ಒಂದು ಕಾಮನ್ ಮ್ಯಾನ್ ಅಂತ ತೊಗೊಂಡ್ರೆ, ಇಂಥ ಎಲಿಮೆಂಟ್ ಇಷ್ಟ ಆಯಿತು ನನಗೆ ಅಂತ ಹೇಳಕ್ಕೆ ಗೊತ್ತಿತ್ತು ಅವ್ರಿಗೆ. ಇದರಲ್ಲಿ ಲಿರಿಕ್ಸ್ ಚೆನ್ನಾಗಿದೆ ಸರ್, ಈ ಲಿರಿಕ್ಸ್ಗೆ ಈ ಥರ ಹಾಡಿರೋದು ಚೆನ್ನಾಗಿದೆ ಸರ್, ಈ ಪಾರ್ಟ್ಗೆ ಈ ಥರ ಫೀಲ್ಗೆ ಈ ಥರ ಇನ್ಸ್ಟ್ರೂಮೆಂಟ್ ಬಳಸಿರೋದು ಚೆನ್ನಾಗಿದೆ ಸರ್, ಅದೆಲ್ಲ ಹೇಳಕ್ಕೆ ಗೊತ್ತಿತ್ತು. ಹಾಗಾಗಿ ಆ ಸುಮಾರು ಎಕ್ಸಾಂಪಲ್ಸ್ನ ಅವರು ಕಲೆ ಹಾಕ್ಕೊಂಡು ನೆಕ್ಸ್ಟ್ ನನ್ನ ಜೊತೆ ಸಾಂಗು ಅಥವಾ ಸ್ಕೋರಿಂಗ್ಗೆ ಕೂತಾಗ ಈ ಥರದ್ದೆಲ್ಲ ಎಲಿಮೆಂಟ್ಸ್ ಇನ್ಪುಟ್ ಕೊಡ್ತಾ ಹೋದ್ರು ನನಗೆ. ಸರ್ ಈ ಥರ ಬೇಕು, ಈ ಥರ ಬೇಕು ಅಂತ. ಈವನ್ ದೋ ಅವ್ರಿಗೆ ಮ್ಯೂಸಿಕ್ ಲ್ಯಾಂಗ್ವೇಜ್ ಟೆಕ್ನಿಕಲಿ ಗೊತ್ತಿಲ್ಲದೆ ಇದ್ರೂ ಅವ್ರಿಗೆ ಹಿ ವಾಸ್ ವೆರಿ ಕ್ಲಿಯರ್. ಅವ್ರಿಗೆ ಇಂಥದ್ದೇ ನನಗೆ ಬೇಕು ಅಂತ ಅವ್ರಿಗೆ ಗೊತ್ತಿತ್ತು.
ಹಿ ವಾಸ್ ಕ್ಲಿಯರ್ ಅಬೌಟ್ ದಟ್. ಹಾಗಾಗಿ ಈ ಥರದ್ದೆಲ್ಲ ನಾವು ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಬೈ ದ ಎಂಡ್ ಆಫ್ ಸಾಂಗ್ಸ್ ಅಥವಾ ಬೈ ಎಂಡ್ ಆಫ್ ದ ಸ್ಕೋರಿಂಗು ಸುಮಾರು ಟೆಕ್ನಿಕಲ್ ಟರ್ಮ್ಸು, ಸ್ಟೆಕಾಟೋ, ಲೆಗಾಟೋ, ಟ್ರೆಮಲೋ, ಅದೆಲ್ಲ ಸುಮಾರು ವಿಷಯಗಳು. ಆಮೇಲೆ ಇನ್ಸ್ಟ್ರೂಮೆಂಟ್ ಹೆಸರು ಹೇಳೋಕ್ಕಾಗುತ್ತೆ ಸರ್, ನನಗೆ ಇಲ್ಲಿ ಸ್ಟ್ರಿಂಗ್ಸ್ ಹಾಕಿ ಸರ್, ಇಲ್ಲಿ ನನಗೆ ವೀಣೆ ಹಾಕಿ, ಇಲ್ಲಿ ಸಿತಾರ್ ಹಾಕಿ ಅಂತ ಹೇಳೋ ಅಷ್ಟು ನಾಲೆಡ್ಜ್ ಬಂದಿತ್ತು ಅವ್ರಿಗೆ. ಸೊ ನನಗೆ ನಾಲೆಡ್ಜ್ ಶೇರ್ ಮಾಡೋಕ್ಕೂ ಖುಷಿ, ಅವ್ರಿಗೆ ಕಲಿಯುವಂಥ ಒಂದು ಮನೋಭಾವನೆ ಇದ್ದಿದ್ದರಿಂದ ವಿ ಆಲ್ ವರ್ಕ್ ವೆರಿ ಎಂಜಾಯಬಲ್ ಆಗಿ ನಾವು ವರ್ಕ್ ಮಾಡಿದ್ವಿ ಈ ವಿಷಯದ ಬಗ್ಗೆ. ಸರ್ ತಮ್ಮ ವಿಷಯಕ್ಕೆ ಬರ್ತೀನಿ. ಈಗ ಈ ಲಿರಿಕ್ಸ್ ಪ್ರಾಸೆಸ್ ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಸಿನಿಮಾ ಅಂತ ಹೇಳಿದ ಕೂಡಲೇ ಒಂದು ಕಥೆ ಇರುತ್ತೆ, ಅದರದ್ದೇ ಆದ ಒಂದು ಚೌಕಟ್ಟು ಇರುತ್ತೆ. ಆ ಚೌಕಟ್ಟಲ್ಲೇ ನೀವು ಇದ್ದು ಹಲವಾರು ವಿಷಯಗಳನ್ನ ಆಚೆ ತರಬೇಕು ಅಲ್ವಾ? ಈ ಪ್ರಾಸೆಸ್ ಬಗ್ಗೆ ಯಾರೋ ಯಂಗ್ ಲಿರಿಸಿಸ್ಟ್ ಇದ್ರೆ ಅವರು ಯಾವ ತರ ಒಂದು ಆಲೋಚನೆಗಳನ್ನ ಅವ್ರು ಬೆಳೆಸ್ಕೋಬೇಕು, ಅಭಿರುಚಿಗಳನ್ನ ಬೆಳೆಸ್ಕೋಬೇಕು ಅಂತ ಒಂದೆರಡು ಮಾತು ಹೇಳ್ತೀರಾ ಸರ್? ಇದು ಕಾವ್ಯದಲ್ಲಿ ನಾವು ಓದುವಾಗ ಎರಡು ಥರ ಹೇಳ್ತೀವಿ. ಒಂದು ಸಿಚುವೇಶನಲ್, ಇನ್ನೊಂದು ಫ್ರೀಲಾನ್ಸ್. ಫ್ರೀಲಾನ್ಸಲ್ಲಿ ನೀವು ನಿಜವಾಗ್ಲೂ ಪಕ್ಷಿ ಥರ ನಿಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಇರ್ತದೆ. ಇಲ್ಲಿ ಹಂಗಲ್ಲ, ನಿಮಗಿರೋ ಅಷ್ಟೂ ಸ್ವಾತಂತ್ರ್ಯವನ್ನು ಚಾನಲೈಸ್ ಮಾಡಬೇಕು ಒಂದು ಸಿಚುವೇಶನ್ಗೆ. ಸೊ ಆ ಸಿಚುವೇಶನ್ಗೆ ತಕ್ಕನಂಥದ್ದೇ ಪದಗಳು ಆರಿಸ್ಬೇಕು. ಪದಗಳು ಆರಿಸೋದು ತುಂಬ ಕಷ್ಟದ ಕೆಲಸ ಇವತ್ತಿನ ದಿನ. ಯಾಕೆಂದರೆ ಯಾವತ್ತು 20 ವರ್ಷದಿಂದ 15 ವರ್ಷದಿಂದ ಹೊಡಿ ಮಗ ಅಲ್ಲಿ ಬಂದಾಗಿಂದಲೂ ದೊಡ್ಡರಂಗೇಗೌಡರು ನಮ್ಗೆ ಅದನ್ನ ಹೇಳ್ತಾ ಇದ್ರು, ಟಿ ವಿಲಿ ಕೇಳ್ತಾ ಇದ್ವಿ ನಾವು. ನಾನಾಗಿದ್ದರೆ ಹೊಡಿ ಮಗ ಅಂತೇಳಿ ಹೊಡಿಬೇಡ ಮಗ ಅಂತ ಬರೀತಾ ಇದ್ದೆ. ಇಟ್ ಈಸ್ ಅ ಮಾಸ್ ಮೀಡಿಯಾ, ಕಂಪ್ಲೀಟ್ ಜನ ಒಪ್ಕೋತಾ ಇರ್ತಾರೆ, ಯಂಗ್ಸ್ಟರ್ಸ್ ಒಪ್ಕೋತಾರೆ. ಅವ್ರಿಗೆ ನಾವು ಮೆಸೇಜ್ ಕೊಡಬೇಕು, ಒಳ್ಳೆಯದೇ ಕೊಡಬೇಕು, ಒಳ್ಳೆಯದನ್ನು ಹಿತವಾಗಿ ಕಿವಿಗೆ ಸೌಂಡ್ ಆಗಂಗೆ ಹಾಕ್ಬೇಕು ಅಂದರೆ ಪ್ರಾಸಗಳಿರ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಆ ದೃಷ್ಟಿಲಿ ನೋಡಿದಾಗ ಒಂದು ಕಡೆ ಲಿರಿಕ್ಸ್ ಬರೆಯೋರ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ. ತುಂಬ ದೊಡ್ಡದು ಅಂದರೆ ಆ್ಯಸ್ ಎ ಟೀಚರ್ ಐ ಆಮ್ ಟೆಲಿಂಗ್ ಯು, ಯಂಗ್ಸ್ಟರ್ಸು ಯಾವ್ಯಾವ ಥರ ಪ್ರಭಾವಕ್ಕೊಳಗಾಗ್ತಾರೆ ಅನ್ನೋದು ನೋಡಿದಾಗ ಇವತ್ತು ರಾಜ್ಕುಮಾರ್ ಅವರಾಗಲಿ, PV ಶ್ರೀನಿವಾಸರ್ ಅವರಾಗಲಿ, ಯಾಕೆ SP ಅವ್ರು ಎಂತೆಂಥ ಹಾಡುಗಳು ನೀವು ಹೇಳ್ದಂಗೆ Q ಉದಯಶಂಕರ್, ಆಮೇಲೂ ಕಾಯ್ಕಿಣಿ ಅವ್ರಿಗೆ ತಗೊಂಡ್ರಿ ಇವತ್ತೊಂದು ದಿನದಲ್ಲೇ ಭಟ್ರದ್ದು ಎಂತೆಂಥ ಹಾಡುಗಳಿದೆ ಒಂದು ಕಡೆ ಕ್ಲಾಸ್. ಅದನ್ನೆಲ್ಲ ಎಷ್ಟೊಂದು ಜನ ಇವತ್ತಿಗೂ ಭಾಳ ಆಸ್ವಾದಿಸಿ ಮಕ್ಕಳು ಬೆಳೀತಾ ಇದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ದ ಮಾಸ್ ಈಸ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಕರಪ್ಟೆಡ್ ಬಿಕಾಸ್ ಆಫ್ ದ ಲಿರಿಕ್ಸ್. ಆ ನಿಟ್ಟಿನಲ್ಲಿ ಯಂಗ್ ಲಿರಿಸಿಸ್ಟ್ಸ್ಗೆ ನಾನು ಹೇಳೋದು, ದಯವಿಟ್ಟು ಕನ್ನಡಕ್ಕೆ ಒತ್ತು ಕೊಡಿ, ಸರಳವಾದ ಭಾಷೆಯಲ್ಲೇ ಪ್ರಾಸಕ್ಕೆ ಗಮನ ಕೊಡಿ, ಭಾವ ಎಲ್ಲೂ ಅಲಗದೆ ಇದ್ದಂಗೆ ನೋಡ್ಕೊಳ್ಳಿ. ಅದನ್ನ ಮಾಡಿ ಜನಗಳನ್ನ ಮುಟ್ಬೋದು. ಇವತ್ತಿಗೂ ಜನ ಒಳ್ಳೆಯದನ್ನು ಆಸ್ವಾದಿಸ್ತಾರೆ, ನಂಗೆ ಆ ನಂಬಿಕೆ ಇದೆ ಖಂಡಿತ. ಯಾಕೆಂದರೆ ಗುಡ್ ಈಸ್ ಆಲ್ವೇಸ್ ಎಟರ್ನಲ್, ಬ್ಯಾಡ್ ವಿಲ್ ಕಮ್ ಆ್ಯಂಡ್ ಗೋ. ಸೊ ಹಂಗಾಗಿ ಗುಡ್ ವಿಲ್ ಬಿ ಚೆರಿಶ್ಡ್ ಬೈ ಪೀಪಲ್. ನಮ್ದು ಒಂದೇ ಒಂದು ಉದ್ದೇಶ, ಶರತ್ ಅಂತವರು, ವಿಜಯ್ ಅಂತವರು, ಶ್ರೀನಿವಾಸ್ ಅಂತವರು, ತಾವು, ಈ ತರ ಜನ ಎಲ್ಲ ಸೇರಿ ನಮ್ಮ ಆಡಿಯನ್ಸ್ಗೆ ಇನ್ನೂ ಹಲವಾರು ಸಿನಿಮಾಗಳಿಗೆ ನಾವು ಭಾಗಿಯಾಗಿ ಒಂದಷ್ಟು ಔಟ್ಪುಟ್ ನ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಹಮ್ಮಿಕೊಂಡಿರೋದು. ಸರ್, ಮುಂದುವರಿಯೋದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಫಿಲಾಸಫಿ ಅನ್ನೋದು ತುಂಬಾ ಮುಖ್ಯ, ತುಂಬಾ ದೊಡ್ಡ ಪದ. ಎಲ್ಲಾರ್ದು ಒಂದೊಂದು ಆಲೋಚನೆಗಳಿರುತ್ತೆ, ಒಂದು ಕೋರ್ ಇರುತ್ತೆ. ಸರ್, ಈ ಒಂದು ಸಿನಿಮಾಕ್ಕೆ ನೀವು ಬರೆದಿರುವಂತ ಹಾಡು, ಇನ್ಫ್ಯಾಕ್ಟ್ ಕೋರ್ ಫೌಂಡೇಶನ್ ಆಫ್ ದ ಫಿಲ್ಮ್ ಈಸ್ ದಟ್. ಅದನ್ನ ಅಷ್ಟು ಚೆನ್ನಾಗಿ ಅರ್ಥಕೊಂಡು ತಾವು ಬರೆದಿದ್ದೀರಾ. ಟೂ ಬ್ಯೂಟಿಫುಲಿ ರಿಟನ್. ಆಲ್ ಐ ವಾಂಟ್ ಟು ನೋ ಇಸ್, ಇಂಥ ಟೈಮಲ್ಲಿ ಡಿರೆಕ್ಟರ್ ಅಂತ ಅನ್ಸ್ಕೊಂಡಾಗ ಪದಗಳನ್ನ ಯಾವ್ದಾರ ತೆಗೆಯುವಂಥದ್ದು ಏನಾರ ಹೇಳಿದ್ರ ತಮ್ಗೆ? ಅಂದ್ರೆ ಈ ಪದ ಬೇಡ, ಇಲ್ಲಿ ಇನ್ನೊಂದು ಪದ ಬರಲಿ ಅನ್ನೋ ಒಂದು ಥಾಟ್ ಕೂಡ ಏನಾದ್ರು ಬಂತ, ಅಥವಾ ಒಂದೇ ಸಲಕ್ಕೆ ಅದು? ಇಲ್ಲ, ಅವರು ಯಾವುದೇ ಪದ ತೆಗೀರಿ ಅಂತ ಹೇಳಲಿಲ್ಲ. ಅವ್ರು ಕೇಳೋದು ಒಂದೇ, ಕ್ಲಿಷ್ಟ ಆಯಿತು, ಇದು ಸಾಮಾನ್ಯರಿಗೆ ಎಲ್ರಿಗೂ ಮುಟ್ಟಲ್ಲ, ನನಗೆ ಎಷ್ಟು ಅರ್ಥ ಆಗ್ತಾ ಇಲ್ಲ, ಇದು ನೀವು ದಯವಿಟ್ಟು ಇನ್ನೂ ಸರಳ ಮಾಡಿ, ತೂಕ ಹಂಗೆ ಇರಲಿ, ಸರಳ ಮಾಡಿ. ಇದೊಂದೇ ಅವ್ರದ್ದು ಕೊನೆಯವರೆಗೂ ಇರ್ತಾ ಇದ್ದದ್ದು, ಅದೊಂದೇ ಬೇಡಿಕೆ. ಸರ್, ನಾನು ಹೇಳಿದೆ, ನನಗೂ ಭಾಳ ಕಷ್ಟ ಸರ್ ಇದು ಪ್ರೋಸೆಸ್ಸು. ಬಟ್ ಫಸ್ಟ್ ಟೈಮ್ ಇದು ನೋಡಿ, ಒಂದು ಚೂರು ಹಿಂಸೆ ಇಲ್ಲದೆ ಇರೋ ಪಿಕ್ಚರ್ ತೆಗಿತಾ ಇದ್ದೀರಿ, ಹಾಸ್ಯಮಯವಾದ ಪಿಕ್ಚರ್ ತೆಗಿತಾ ಇದ್ದೀರಿ, ಕನ್ನಡಕ್ಕೆ ಇಷ್ಟು ಒತ್ತು ಕೊಡ್ತಾ ಇದ್ದೀರಿ, ಮನೆಯವ್ರು ಕೂತ್ಕೊಂಡೆಲ್ಲ ನೋಡೋವಂಥ ಪಿಕ್ಚರ್ ತೆಗಿತಾ ಇದ್ದೀರಿ. ಸೊ ನನಗೆ ಇದರಲ್ಲಿ ಮ್ಯಾಕ್ಸಿಮಮ್ ಕನ್ನಡಕ್ಕೆ ಭಂಗ ಆಗಬಾರ್ದು, ಅಷ್ಟೇ ನನ್ನ ಉದ್ದೇಶ. ಸರ್, ಈಗ ಐ ವಿಲ್ ಆಸ್ಕ್ ಯು ಅಬೌಟ್ ವಿ ಮನೋಹರ್ ಸರ್. ಓಕೆ, ಅವರ ಒಂದು ಟೈಮ್ ತಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು, ಅವರು ಲಿರಿಕ್ಸ್ ಬರೆಯೋದಕ್ಕೆ ಇನ್ನೊಂದ್ ಸ್ವಲ್ಪ ಸಮಯನ ತಮ್ಮ ಜೊತೆ ಕಳೀತಾರೆ. ಅಷ್ಟು ಸೀನಿಯರ್ ಲೆಜೆಂಡರಿ ಕಂಪೋಸರ್ ಜೊತೆ ಯು ಆಸ್ ಎ ಯಂಗ್ ಕಂಪೋಸರ್ ಅನ್ನೋದು ಆಡಿಯನ್ಸ್ಗೆ ನಿಜವಾದ ವಿಷಯ ತಿಳಿಸ್ಬೇಕು.
ಶರತ್ ಅವ್ರು ಮಾಡುವಂತ ಮ್ಯೂಸಿಕ್ ಫಸ್ಟ್ ಟೈಮ್ ಹತ್ರ ಕೇಳಿಸೋದಿಲ್ಲ. ಅದ್ಭುತವಾಗಿ ಬಂದಿದೆ. ದಯವಿಟ್ಟು ಹಾಡುಗಳನ್ನ ಕೇಳಿ, ಅದು ತುಂಬಾನೇ ಚೆನ್ನಾಗಿ ಮಾಡಿದ್ದೀರ ಶರತ್. ಥ್ಯಾಂಕ್ ಯು. ಆನ್ ದಟ್ ನೋಟ್, ವಿ ಮನೋಹರ್ ಸರ್ ಬಗ್ಗೆ, ಆ ಲೆಜೆಂಡರಿ ವ್ಯಕ್ತಿ ಬಗ್ಗೆ ನಮ್ಮ ಜೊತೆ ಈಗ ಮಾತಾಡ್ತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಿ ಮನೋಹರ್ ಅವರು ನಮಗೆ ಎಲ್ಲ ಸ್ಟೇಜಲ್ಲೂ ಮ್ಯೂಸಿಕ್ ಬಿಡಿ ಬೇರೆ ಎಲ್ಲ ಸ್ಟೇಜಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಇನ್ಪುಟ್ಸು ಇಟ್ ಹ್ಯಾಸ್ ಹೆಲ್ಪ್ಡ್ ಎ ಲಾಟ್. ಅಂದರೆ ಶೀರ್ಷಿಕೆ ಇದು ಟೈಟಲಿಂಗಿಂದ ಹಿಡಿದು ಎಲ್ಲ ಕೆಲವು ಕಾಮಿಡಿ ಎಲಿಮೆಂಟ್ಸ್ ಇರ್ಬೋದು, ಸ್ಕೋರಿಂಗ್ ಟೈಮಲ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಮ್ಯೂಸಿಕ್, ಕಾನ್ಸಂಟ್ರೇಟಿಂಗ್ ಟು ಮ್ಯೂಸಿಕ್. ಸೊ ಒಂದು ಟೈಟಲ್ ಸಾಂಗ್ ಅವರೇ ಬರೆದಿರೋದು, ನಮೋ ವೆಂಕಟೇಶ, ಅದು ಟೈಟಲ್ ಸಾಂಗು, ಅದು ಅವರೇ ಬರೆದಿರೋದು. ಸೊ ಅವರು ಬರೆಯೋವಾಗ ಸುಮಾರು ಅವ್ರ ಜೊತೆ ತುಂಬ ಒಂದು ಅನ್ಯೋನ್ಯವಾದ ಒಂದು ಸಮಯ ಕಳೆದಿದ್ದೀವಿ. ತುಂಬ ಫನ್ನಿ ಮೂಮೆಂಟ್ಸ್ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ಅವ್ರ ಜೊತೆ ಇದ್ದಾಗಂತೂ ಯಾವಾಗಲೂ 100% 24 hours ಸ್ಮೈಲ್ ಥರನೇ ಇರ್ತಿದ್ವಿ ನಾವು. ಸೊ 2-3 ಅಕೇಶನ್ಸ್ ಇದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಲಿರಿಕ್ಸ್ ಬರೆಯೋವಾಗ ಮೈಸೂರಲ್ಲಿ ವಿಜಯ್ ಅವ್ರ ಮನೇಲಿ ಕೂತ್ಕೊಂಡು ಬರಿತಾ ಇದ್ವಿ. ಒಳ್ಳೆ ಅಡುಗೆ ಮಾಡಿಸಿದ್ರು ಅವ್ರ ತಾಯಿಯವರು, ಒಳ್ಳೆ ವಾಂಗಿಬಾತು, ಅವ್ರು ಮನೇಲೇ ಮಾಡಿದ್ದಂಥ ಇಂಗ್ರೀಡಿಯೆಂಟ್ಸಲ್ಲೂ ಮಾಡಿದ ವಾಂಗಿಬಾತು ಅದ್ಭುತವಾಗಿತ್ತು. ಅವತ್ತು ಅದನ್ನು ತಿನ್ಕೊಂಡು ಒಳ್ಳೆ ಊಟ ಮಾಡಿ ಆಯ್ತಾ ಮಾಡಿದ್ರು. ತುಂಬ ಅಂದರೆ ಇಡೀ ದಿವಸ ಸ್ಪೆಂಡ್ ಮಾಡಿದ್ವಿ ನಾವು. ಬೆಳಗ್ಗೆಯಿಂದ ಹಿಡಿದು ತಿಂಡಿಯಿಂದ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಸಂಜೆ ಸ್ನ್ಯಾಕ್ಸ್ ಮುಗಿಸಿ ಆಲ್ಮೋಸ್ಟ್ ರಾತ್ರಿ ಊಟನೂ ಅಲ್ಲೇ ಮಾಡ್ಕೊಂಡೆ ನಾವು ವಾಪಸ್ ಬೆಂಗಳೂರಿಗೆ ಬಂದಿದ್ದು. ಸೊ ನಮ್ಮ ಮನೆ ಮೈಸೂರೇ, ನಾನು ನಮ್ಮ ಮನೆಗೆ ಹೋಗ್ದೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಸ್ವಲ್ಪ ನಮ್ಮಲ್ಲಿ ಅದಕ್ಕೆ ಕೋಪನೂ ಇದೆ. ಸೊ ಹಾಗಾಗಿ ಅಲ್ಲಿ ಇಡೀ ದಿವಸ ನಾವು ಲಿರಿಕ್ಸ್ ಬರೆಯೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೂ ಅಷ್ಟೇ ಯೋಚನೆ ಮಾಡಿ ಸುಮಾರೆಲ್ಲ ಬರೆದ್ವಿ, ಎಲ್ಲ ಆಯಿತು. ಆ ಟೈಮಲ್ಲಿ ವಿಜಯ್ ಅವರು 1-2-3 ರೆಫರೆನ್ಸ್ ಎಲ್ಲ ಕೊಡೋಕ್ಕೆ ಟ್ರೈ ಮಾಡಿದಾಗ, ಹಿಂಗೆ ಬರಬೇಕು ಸರ್ ರಾಗ, ಹಿಂಗೆ ಬರಬೇಕು, ಈ ಥರ ಟ್ಯೂನಿಂಗ್ ಬರಬೇಕು ಅಂತ ಹೇಳೋವಾಗ ನಾನೊಂದು ಅಬ್ಸರ್ವ್ ಮಾಡಿದೆ, ವಿಜಯ್ ಅವ್ರಿಗೆ ಹಾಡೋ ಒಂದು ಕೆಪಾಸಿಟಿ ಇದೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವ್ರಿಗೆ ಶ್ರುತಿ ಅಂದ್ರೆ ಏನು ಗೊತ್ತಿಲ್ಲ, ತಾಳ ಏನು ಗೊತ್ತಿಲ್ಲ, ಈ ಥರ ನೋಟು ಮೇಲೆ ಕೆಳಗೆ ರಾಗದ ಬಗ್ಗೆ ಏನೋ ಅವಾಗೇನೋ ಐಡಿಯಾ ಇರಲಿಲ್ಲ. ನಾನು ಒಂದು ಅದನ್ನು ಗುರುತಿಸ್ಬಿಟ್ಟು ಅವ್ರಿಗೆ, ವಿಜಯ್ ಅವರೇ ನೀವೊಂದು ಹಾಡೋ ಪ್ರಯತ್ನ ಮಾಡಿ ನೋಡೋಣ, ಈ ಫಿಲಮಲ್ಲಿ ಅಲ್ಲದೇ ಇದ್ರು ನೋಡೋಣ ಯಾವಾಗಾದ್ರು ಮಾಡೋಣ ಅಂತ ಒಂದು ಮಾತಲ್ಲಿ ಹೇಳಿದೆ. ಅದೊಂದು ಅಕೇಶನ್ನು ಮನೋಹರ್ ಸರ್ ಅವ್ರ ಜೊತೆ ಕೂತಾಗ ಈ ಥರ ಒಂದು ಟ್ಯಾಲೆಂಟು ಆಚೆ ಬಂತು. ಅದು ಒಂದು. ಆಮೇಲೆ ಮನೋಹರ್ ಸರ್ ವಿಜಯ್ ಅವರು ಅವ್ರದ್ದೇ ಒಂದು ಫಸ್ಟ್ ಸಾಂಗ್ಗೆ 100 ಬಾರಿ ನೋಡಿದರು ಅಂತ, ಫಸ್ಟ್ ಫಿಲ್ಮ್ದು ಫಸ್ಟ್ ಸಾಂಗು ಅವ್ರದ್ದೇ ಫಸ್ಟ್ ವಾಯ್ಸ್ ಬರುತ್ತೆ. ಹಿಸ್ ಡೆಬ್ಯೂ ಸಾಂಗ್ ಆಸ್ ಅ ಪ್ಲೇಬ್ಯಾಕ್ ಸಿಂಗರ್. ಹಾಗೆ ಅವ್ರ ಜೊತೆ ಪೃಥ್ವಿ ಭಟ್ ಅವರು ಹಾಡಿದ್ದಾರೆ. ಆಮೇಲೆ ಇನ್ನೊಂದು ಇನ್ಸಿಡೆಂಟಲ್ಲಿ, ಇದಕ್ಕೂ ಮುಂಚೆ ಇನ್ನೊಂದು ಇನ್ಸಿಡೆಂಟಲ್ಲಿ ಮನೋಹರ್ ಸರ್ ಯಾವುದೋ ಒಂದು ಪ್ರೊಡ್ಯೂಸರ್ ಜೊತೆ ಇನ್ನೊಂದು ಯಾವುದೋ ಫಿಲ್ಮ್ಗೆ ಮಾತುಕತೆ ಆಗ್ತಾ ಇತ್ತಂತೆ. ಅವರು ಅಲ್ಲಿ ಲಾಕ್ ಆಗಿಬಿಟ್ಟಿದ್ರು. ಅವ್ರಿಗೆ ಪಾಪ ಮನಃಶಾಂತಿನೇ ಇರಲಿಲ್ಲ. ಅಯ್ಯೋ ಅಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು, ಅದು ಬೇಡ ಅನ್ನೋಕ್ಕಾಗ್ತಿಲ್ಲ. ಅಂದರೆ ಅದು ಇಟ್ಸ್ ನಾಟ್ ಹಿಸ್ ಹೆಲ್ಪ್ಲೆಸ್ನೆಸ್. ಅಂದರೆ ಆ ಬಡ್ಜೆಟಲ್ಲಿ ಅದನ್ನು ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾವುದಕ್ಕೆ ಪ್ರೊಡ್ಯೂಸರ್ಗೆ ನಾವು ಟ್ಯಾಕ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ. ಜಿನೈನ್ಲಿ ಹಿ ವಾಸ್ ನಾಟ್ ವಿಲ್ಲಿಂಗ್ ಟು ಡೂ ದಟ್. ಅದಕ್ಕೇ ಅವ್ರು ಬಂದಾಗೆಲ್ಲ ಹಿಂಗೆ ಆಗ್ಬಿಟ್ಟಿದೆ ವಿಜಯ್, ಏನು ಮಾಡೋದು ತುಂಬ ಹೇಳ್ತಾ ಇದ್ರು. ನಾನು ಇದ್ದೆ ಆ ಟೈಮಲ್ಲಿ. ಆಯಿತು ಏನೋ ಒಂದು ಮಾಡೋಣ ಬಿಡಿ ಅಂತ ನಾವು ಸುಮ್ಮನಿದ್ವಿ. ಆಮೇಲೆ ಒಂದು ದಿವಸ ರಾತ್ರಿ ವಿಜಯ್ ಅದರಿಂದ ಆಚೆ ಬಂದ್ಬಿಟ್ಟೆ ನಾನು ಅಂತ ಹೇಳಿದ್ರು. ಆಮೇಲೆ ವಿಜಯ್ ಅವ್ರಿಗೆ ಬಂದ್ಬಿಟ್ಟು, ಸರ್ ಎಲ್ಲ ಆಯ್ತಂತೆ, ನಾಳೆ ಬರ್ತೀರಾ ಮೀಟ್ ಮಾಡೋಣ ಅಂತಂದ್ರು. ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದರು. ಬರ್ತಿದ್ದಂಗೆ ಅಂಥ ದೊಡ್ಡ ವ್ಯಕ್ತಿ ಹೆಂಗೆ ಬರಬೇಕು, ಫುಲ್ ಡೀಸೆಂಟ್ ಅಂದರೆ ಒಂಥರ ಡಿಗ್ನಿಫೈಡ್ ಆಗಿ, ಹಲೋ ಶರತ್ ಹೇಗಿದ್ದಾರೆ ಅಂತ ಗತ್ತಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಾಗಿದ ತಕ್ಷಣ ಶರತ್ ನನಗೆ ಇವಾಗ ಖುಷಿ ಆಯ್ತು, ಫುಲ್ ಮಗು ಥರ ಮನೆ ಒಳಗೆ ಫುಲ್ ಖುಷಿಯಾಗಿ ಕಾಲಿಟ್ರು. ಅವತ್ತು ಆ್ಯಕ್ಚುಲಿ ನಾವು ಆ ಲಿರಿಕ್ಗೆ ನಾವು ಮ್ಯೂಸಿಕ್ ಕಂಪೋಸ್ ಮಾಡೋ ಸೆಷನ್ ಇಟ್ಕೊಂಡಿದ್ವಿ. ಸೊ ಮುಕ್ತ ಮನಸ್ಸಿಂದ ಬಂದರು. ಅವತ್ತಿನ ದಿವಸ ನನಗೆ ಅಂಥ ಒಳ್ಳೆ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಮುಂದೆ ಕೂತಿದ್ದಾರೆ ನಮ್ಮ ಮನೇಲಿ. ನಾನು ಕಂಪೋಸ್ ಮಾಡಿದ್ದು ಏನಂತಾರೋ, ಫಸ್ಟ್ ಟೈಮ್ ನಾನು ಮ್ಯೂಸಿಕ್ ಮಾಡ್ತಾ ಇರೋದು ಏನಂತಾರೋ, ಏನಪ್ಪ ಹಿಂಗೆ ಮಾಡ್ತಿದ್ಯಾ ನೀನು, ಏನು ಅಷ್ಟು ಗೊತ್ತಾಗಲ್ವ ಅಂತಾರೋ ಏನೋ ಅಂತ ಅನ್ಕೊಂಡಿದ್ದೆ. ನಾನು ಹಾಕಿದ ಟ್ಯೂನ್ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಿ ಹಿಂಗೆ ಮಾಡು, ಇಲ್ಲಿ ಹಿಂಗೆ ಮಾಡು ಅಂತಂದ್ಬಿಟ್ಟು ಸಪೋರ್ಟ್ ಕೊಡೋಕೆ ಹೋದರು. ಆವಾಗ ಅನ್ನಿಸ್ತು, ಒಂದು ವ್ಯಕ್ತಿ ಬೆಳೆಯೋಕ್ಕೆ ಇದೇ ಕಾರಣ, ಈ ಸಿಂಪ್ಲಿಸಿಟಿನೇ ಕಾರಣ. ಎಷ್ಟು ಎತ್ತರಕ್ಕೆ ಬೆಳಿಬೇಕೋ ಅಷ್ಟು ಸಿಂಪ್ಲಿಸಿಟಿ ಇದ್ರೆ ಒಳ್ಳೇದು ಅಂತಂದ್ಬಿಟ್ಟು ನಾವು ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸು, ರಾಜ್ಕುಮಾರ್ ಇರ್ಬೋದು, ಯಾರೇ ಆದರೂ ಅಷ್ಟೇ, ಅದು ನೋಡೋದು ಇಷ್ಟೇ, ಸಿಂಪ್ಲಿಸಿಟಿ ಎಲ್ಲ ಮೇಲಕ್ಕೆ ತೊಗೊಂಡೋಗುತ್ತೆ ಅಂತಂದ್ಬಿಟ್ಟು. ಸೊ ಅಂಥ ಒಂದು ದೊಡ್ಡ ವ್ಯಕ್ತಿ ಇಷ್ಟೆಲ್ಲ ಮಾಡಿ ಟೈಟಲ್ ಸಾಂಗು ನನ್ನ ಕೈಯಲ್ಲೇ ಕಂಪೋಸ್ ಮಾಡಿಸಿದ್ರು. ಇನ್ಸ್ಟ್ರುಮೆಂಟೇಷನು ಅಷ್ಟೇ ತುಂಬ. ಆ ಸಾಂಗು ಹೇಗೆ ಇತ್ತು ಅಂದರೆ ಕೇಳೋಕ್ಕೆ, ಅದಕ್ಕೆ ಯಾರೇ ರಿದಮ್ ಅರೇಂಜ್ಮೆಂಟ್ ಮಾಡಿದ್ರು
ಫಸ್ಟ್ ತಮಟೆನೇ ಹಾಕ್ತಾ ಇದ್ದಿದ್ದು. ಆದರೆ ಈ ಸಾಂಗಲ್ಲಿ ಈ ಸಾಂಗ್ಗೆ ಒಂದು ಚೂರು ತಮಟೆ ಶಬ್ದ ಯೂಸೇ ಮಾಡಬಾರ್ದು. ಇದು ತಮಟೆ ಬರೋವಂಥ ಒಕೇಶನ್ ಅಲ್ಲ, ಆ ಫೀಲ್ ಅಲ್ಲ. ಸೊ ಇದಕ್ಕೆ ನೀವು ಡೋಲ್ ಹಾಕಬೇಕು, ಮೃದಂಗ ಹಾಕಬೇಕು ಅಂತ ನಮ್ಮ ಕುಟ್ಟಿ ಸರ್ ಅಂತ ಕರಿತೀವಿ ನಾವು ಪ್ರೀತಿಯಿಂದ, ಅವ್ರ ಹೆಸರು ಸೆಲ್ವಕುಮಾರ್ ಅಂತ. ಅವರು ಅದ್ಭುತವಾದ ಒಂದು ರಿದಮ್ ಪ್ರೋಗ್ರಾಮಿಂಗ್ ಮಾಡಿಕೊಟ್ರು. ಅವರು ಯಾವ ಲೆವೆಲ್ಗೆ ಹೋದರು ಅಂತಂದರೆ, ಶರತ್ ಈ ಏನೋ ಖುಷಿ ಸಾಂಗು ಅಷ್ಟೇ, ಈ ಸಾಂಗ್ ಎಲ್ಲ ಸಾಂಗು ಅಷ್ಟೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ. ನಾನು ಎಕ್ಸ್ಟ್ರಾ ಮೈಲ್ ಹೋಗಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಬಡ್ಜೆಟು ಅದು ಪಕ್ಕಕ್ಕಿಡಿ, ನಾನು ಎಕ್ಸ್ಟ್ರಾ ಮೈಲ್ ಹೋಗ್ಬಿಟ್ಟು ನಿಮಗೆ ಪ್ರೋಗ್ರಾಮಿಂಗ್ ಮಾಡ್ಕೊಡ್ತೀನಿ ಅಂತ ಮಧ್ಯರಾತ್ರಿ 3 ಗಂಟೆ 3:30ಗೆಲ್ಲ ನನಗೆ ವರ್ಷನ್ಸ್ ಕಳಿಸಿರುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ಈ ಇಷ್ಟೊಂದು ಇನ್ಪುಟ್ಸಿಂದ ನಮಗೆ ನಾವು ತುಂಬ ಮುಂದುವರೆದಿದ್ದೀವಿ ಈ ಫಿಲಮಲ್ಲಿ. ಆ ವಿಷಯ ಅಂತೂ ಮರೀಲೇಬಾರ್ದು. ಹಾಗಾಗಿ ಸರ್, ಈಗ ನೀವು ಈ ಯಂಗ್ ಟೀಮ್ ನೋಡಿದಾಗ ನಿಮಗೆ ನನಗಂತೂ ಆಶ್ವಾಸನೆ ಬಂದಿದೆ ದಟ್ ಇವತ್ತಿಗೂ ಕನ್ನಡ ಉಳಿಸೋದಿಕ್ಕೆ ಸಿನಿಮಾ ಮುಖಾಂತರ, ಯಾಕಂದ್ರೆ ಅದು ದೊಡ್ಡ ಜವಾಬ್ದಾರಿಯಿಂದ ಮಾಧ್ಯಮ. ಅದರಲ್ಲಿ ಕೆಟ್ಟದನ್ನ ಒಂದು ಸ್ವಲ್ಪ ತೋರಿಸಿದ್ರು ಸಾಕು. ಯಾಕೆ ಅಂದ್ರೆ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಯಾವ ಏನೇ ನೋಡಿದ್ರು ವಿಷುವಲ್ ಇಂಟರ್ನೆಟ್ ಮೆಮೊರಿಯಲ್ಲಿ 98% ಇಲ್ಲದೆ ಅಂತ ಹೇಳ್ತಾರೆ. ಅದಕ್ಕೆ ಸಿನಿಮಾ ತುಂಬಾ ಜವಾಬ್ದಾರಿ ಅಂತ ಮೀಡಿಯಾ. ಈ ಯಂಗ್ಸ್ಟರ್ಸ್ ನೋಡಿದ್ರೆ ನಮ್ಗೆ ಏನು ಸರ್, ನಂಗೆ ತುಂಬ ಖುಷಿಯಾಗಿದೆ. ಒಂದೇ ಮಾತ್ರ ಹೇಳ್ಬೇಕಂದ್ರೆ, ಯಾಕೆಂದರೆ ಯು ನೀಡ್ ಎ ಮಾರಲ್ ಕರೇಜ್ ಟು ಅಟೆಂಪ್ಟ್ ಫಾರ್ ಸಚ್ ಎ ಥಿಂಗ್. ಅದು ಪ್ರವಾಹ ಇವಾಗ ಎಳ್ಕೊಂಡು ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಕನ್ನಡನಾಗಲಿ, ಚಿತ್ರರಂಗನಾಗಲಿ, ಅದರಲ್ಲಿ ತೋರಿಸುವಂಥ ಸಂಸ್ಕೃತಿನಾಗಲಿ ಎಲ್ಲವೂ ಬದಲಾಗಿದೆ. ಕಳೆದ 20 ವರ್ಷದಲ್ಲಂತೂ ನಾವು ಯಂಗ್ಸ್ಟರ್ಸ್ ಜೊತೆ ಯಾವಾಗಲೂ ಹ್ಯಾಂಡಲ್ ಮಾಡ್ಕೊಂಡು ಕೂತಿರ್ತೀವಿ. ದ ಅಡಾಲಸೆಂಟ್ ಪೀರಿಯಡ್ ಆಫ್ ಲೈಫ್, ಆ PUC ಮಕ್ಕಳನ್ನ ಆ ಪ್ರೆಷರಲ್ಲಿ ನೋಡ್ತಾ ಇರ್ತೀವಿ. ಅವ್ರಿಗೆ ಮ್ಯೂಸಿಕ್ ಪ್ರತಿ ವರ್ಷ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ನೋಡ್ತೀವಿ, ಬರೀ ಶಬ್ದ, ಬರೀ ಹಿಂಸೆ, ಇಂದ್ರಿಯಗಳಿಗೆಲ್ಲ ಹಿಂಸೆ. ಹಂಗಂದ್ರೆ ಸಂಗೀತ ಅಂತ ಅನ್ನೋ ಥರ ಆಗೋಗಿದೆ ಇವತ್ತು ಚಿತ್ರರಂಗ ಅಂತಲ್ಲ, ಮ್ಯೂಸಿಕ್ಕೇ ಹಂಗಾಗೋಗ್ತಾ ಇದೆ. ಸೊ ಅಂಥ ಸಮಯದಲ್ಲಿ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದಾರಲ್ಲ ಇವರು, ಬಡ್ಜೆಟೇ ಇಲ್ಲ, ಅದನ್ನು ಹಾಕುವಂಥ ಅಂಥ ಸೂಕ್ಷ್ಮ ಮನಸ್ಸಿನ ಪ್ರೊಡ್ಯೂಸರು ಶ್ರೀನಿವಾಸ್ ಅದು ಎಲ್ಲಿಂದ ಹುಡ್ಕೊಂಬಂದ್ರಪ್ಪ ಇವರು. ಅವ್ರಿಗೂ ಇವ್ರಿಗೆ ಎಲ್ಲ ತಾಳಮೇಳ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ, ಮ್ಯಾನ್ ಆ್ಯಂಡ್ ಮೊಮೆಂಟ್ ಮಸ್ಟ್ ಕನ್ಕರ್ ಫಾರ್ ದ ಪ್ರೊಡಕ್ಷನ್ ಆಫ್ ಎ ಗ್ರೇಟ್ ಎಪಿಕ್ ಅಂತ. ಆದ್ದರಿಂದ ಮೆನ್ ಆ್ಯಂಡ್ ಮೊಮೆಂಟ್ ಹ್ಯಾವ್ ಕನ್ಕರ್ಡ್ ಇವಾಗ. ಹಾಗಾಗಿ ಅದು ಆಗುತ್ತಿದ್ದು, ಈ ಪ್ರಯತ್ನಗಳು ಮುಂದುವರಿಬೇಕು. ಈ ಇವತ್ತು ಎಲ್ರಿಗೂ ಗೊತ್ತು ಸರ್, ದುಡ್ಡೇ ಎಲ್ಲ ನಡೆಸ್ತಾ ಇರೋದು. ಎಲ್ಲ ಕಾಲದಲ್ಲೂ ಅದೇ ನಡೆಸೋದು. ಒಂದೇ ಒಂದು ಹೊತ್ತು ತಿನ್ಕೊಂಡೆಲ್ಲ ರಾಜ್ಕುಮಾರ್ ತಂಡಗಳೆಲ್ಲ, ಗುಬ್ಬಿ ವೀರಣ್ಣನ ಕಂಪ್ನಿ ಎಲ್ಲ ಹೆಂಗೆ ಕೆಲಸ ಮಾಡಿದ್ರು. ಆ ಕಲ್ಚರ್ ಮೇಲೆ ಪ್ರಾಧಾನ್ಯತೆ ಒತ್ತು ಕೊಟ್ಟಿದ್ರು. ಸೊ ಇವತ್ತು ಕೂಡ ಆ ದುಡ್ಡು ಇರೋ ಅಂಥವ್ರು ಆ ಕಲ್ಚರ್ನ ಅಭಿರುಚಿ ಬೆಳೆಸೋ ಕೆಲಸಕ್ಕೆ ಇನ್ವೆಸ್ಟ್ ಮಾಡೋಣಪ್ಪ. ನಮ್ಮ ಕನ್ನಡಕ್ಕೆ ಎಷ್ಟು ತಾಕತ್ತಿದೆ ಮತ್ತು ಎಷ್ಟು ಆಳ ಇದೆ. ಅದು ಇಂಗ್ಲೀಷು ಹುಟ್ಟಿದಾಗ ಕನ್ನಡದಲ್ಲಿ ಕಾವ್ಯದಲ್ಲಿ ಎಲ್ಲ ಎಕ್ಸ್ಪರಿಮೆಂಟು ಮುಗಿದೋಗಿತ್ತು. ಆವಾಗ ಇಂಗ್ಲೀಷ್ ಹುಟ್ಟಿದ್ದು. ಅಂಥ ಕನ್ನಡದಲ್ಲ ಇವತ್ತು ಎಂತೆಂಥದೋ ಲಿರಿಕ್ಸು ಭಾಳ ಹೊಟ್ಟೆ ಉರಿಯುತ್ತೆ ನನಗೆ. ಆ ನಿಟ್ಟಿನಲ್ಲಿ ಈ ತಂಡದಂಥ ಇನ್ನೂ 100 ತಂಡ ಹುಟ್ಟಲಿ ಅಂತ ನನ್ನೊಂದು ಅಭಿಲಾಷೆ ಅಷ್ಟೇ. ಸಂಗೀತ ಏನೋ ಚೆನ್ನಾಗಿ ಬಂದ್ಬಿಟ್ಟಿದೆ, ಆದ್ರೆ ಅದಕ್ಕೆ ಜೀವ ಕೊಡೋರು ಈ ಹಾಡುಗಾರರು. ಇವ್ರನ್ನ ಚೂಸ್ ಮಾಡ್ಬೇಕಾದ್ರೆ ನೀವು ಯು ಎವರ್ ಹ್ಯಾವ್ ಅ ಪ್ರಾಸೆಸ್ ಇನ್ ಯುವರ್ ಮೈಂಡ್, ಆರ್ ಇಸ್ ಇಟ್ ಲೈಕ್ ನಿಮ್ಗೆ ಕ್ಲಿಯರ್ ಗೊತ್ತಿತ್ತಾ ಈ ವ್ಯಕ್ತಿ ವಾಯ್ಸ್ ಇದಕ್ಕೆ ಸೂಟ್ ಆಗುತ್ತೆ ಅಂತ? ಹೇಗೆ? ಎಸ್, ಈ ವ್ಯಕ್ತಿ ವಾಯ್ಸ್ ಇದಕ್ಕೆ ಸೂಟ್ ಆಗುತ್ತೆ ಅಂತ ನಾವು ಕಂಪೋಸ್ ಮಾಡೋವಾಗ್ಲೇ ಅವ್ರನ್ನ ಉದ್ದೇಶ ಇಟ್ಕೊಂಡು ನಾನು ಕಂಪೋಸ್ ಮಾಡಿದ್ದೆ. ಆದರೆ ಹಲವಾರು ಕಾರಣಗಳಿಂದ, ಹಲವಾರುನಕ್ಕಿಂತ ಬಹುತೇಕ ಬಡ್ಜೆಟ್ ಕಾರಣಗಳಿಂದ ಅವರು ನಮಗೆ ಎಟಕ್ತಾ ಇರಲಿಲ್ಲ. ಬಟ್ ಅದನ್ನೇ ನಾವು ನಮ್ಮ ಬಡ್ಜೆಟಿಗೆ ಸೂಟ್ ಆಗುವಂಥ ಕೆಲವು ಆಲ್ಟರ್ನೇಟ್ಸ್ನ ಹುಡುಕಬೇಕಾಗಿತ್ತು. ಆದರೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಟ್ಯಾಲೆಂಟ್ ಏನು ಕಮ್ಮಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ಅದ್ಭುತವಾದ ಟ್ಯಾಲೆಂಟ್ಸ್ ಇದ್ದಾರೆ. ಹಾಗಾಗಿ ಅದಕ್ಕೆ ಆಲ್ಟರ್ನೇಟ್ ಹುಡುಕೋಕ್ಕೆ ನಾವು ನೋಡ್ತಾ ಇದ್ವಿ. ಬಟ್ ಆಮೇಲೆ ಹುಡುಕ್ತಾ ಗೊತ್ತಾಯಿತು ನಮ್ಮ ಟೀಮಲ್ಲೇ ಎಷ್ಟೊಂದು ಟ್ಯಾಲೆಂಟ್ಸ್ ಇದ್ದಾರೆ ಅಂತ. ಒಂದೊಂದಾಗಿ ಹೇಳ್ತೀನಿ. ಈಗ ಮೊದಲನೇದಾಗಿ ವಿಜಯ್ ಭಾರದ್ವಾಜ್ ಅವ್ರ ಬಗ್ಗೆ ಹೇಳಿದೆ. ಅವರು ಫಸ್ಟ್ ಸಾಂಗ್ ಅವರೇ ಹಾಡ್ಕೊಂಡಿದ್ದಾರೆ. ಅವರು ಮನೋಹರ್ ಸರ್ ಜೊತೆ ಲಿರಿಕ್ಸ್ ನಾವು ಬರೆಯೋವಾಗ ಕೂತ್ಕೊಂಡು ಫಸ್ಟ್ ಐಡೆಂಟಿಫೈಡ್ ಟ್ಯಾಲೆಂಟಲ್ಲಿ ಏನೋ ಖುಷಿ ಸಾಂಗ್ ಹಾಡೋವಾಗ ಏನು ಮಾಡಿದ್ರೆ, ನಾನು ಮತ್ತು ನನ್ನ ವೈಫನ್ನೇ ಫಸ್ಟ್. ನನ್ನ ವೈಫ್ ಶೀಸ್ MA ಗ್ರಾಜ್ಯುಯೇಟ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಶೀಸ್ ಅ ಪಕ್ಕಾ ಕ್ಲಾಸಿಕಲ್. ಅಂದರೆ ಇಂಥ ರಾಗ ಬೇಕು ಅಂದರೆ 5 ನಿಮಿಷ
ನಿಮಿಷ ರಾಗ ಹಾಡಿ ನೆರವಲ್ ಹಾಡಿ ಮುಕ್ತಾಯ ಹಾಡು ಅಂದರೆ ಪಕ್ಕ ಹಾಡಿ ಮುಗಿಸ್ತಾಳೆ. ಆ ಲೆವೆಲ್ ಕಚೇರಿ ಕೊಡೋದು ಅಂದರೆ 2.5 ಗಂಟೆ 3 ಗಂಟೆಗೆಲ್ಲ ಕಚೇರಿ ಕೊಡೋದ್ರೆ ಖಂಡಿತ ಕೊಡ್ತಾಳೆ. ಆದರೆ ಈ ಒಂದು ಫಿಲಮ್ಗೆ ಹಾಡು ಅಂತಂದೆ, ಅವಳಿಗೆ ಏನು ಹಾಡು ಅಂತ ಹೇಳೋದು. ಅದಕ್ಕೆ ನಾವು ಯೂಶ್ವಲಿ ಜನರಲ್ ಆಗಿ ನಾನು ಅಬ್ಸರ್ವ್ ಮಾಡಿರುವಂಥದ್ದು, ಈ ಕರ್ನಾಟಿಕ್ ಮ್ಯೂಸಿಕ್ ಅವರು ಈ ಫಿಲ್ಮ್ ಸಾಂಗ್ಸ್ನ ಒಪ್ಪೋದು ತುಂಬ ರೇರ್. ಒಪ್ಪಲ್ಲ ಅಂತ ಹೇಳ್ತಿಲ್ಲ, ತುಂಬ ರೇರು. ಜೊತೆಗೆ ಸ್ಟುಡಿಯೋ ಕರೆಸಿ ಹಾಡಿಸೋದು ಸ್ವಲ್ಪ ಕಷ್ಟದ ಕೆಲಸನೇ. ಹಾಗಾಗಿ ಅವಳಿಗೆ ಹೇಳಿದೆ, ನೋಡಿ ಇಂಥ ಒಂದು ಆಪರ್ಚುನಿಟಿ ಇದೆ, ಹಾಡು, ನಿನಗೆ ಮ್ಯೂಸಿಕ್ಗೆ ಏನೋ ಅವಮಾನ ಮಾಡ್ದಂಗೆ ಆಗಲ್ಲ, ಅದು ಇದು ಚೆನ್ನಾಗಿ ಒಳ್ಳೆ ಸಾಂಗೇನೆ, ಲಿರಿಕ್ಸು ಕೆಟ್ಟದಾಗಿಲ್ಲ, ತುಂಬ ಒಳ್ಳೆ ಸಾಂಗು, ಈವನ್ ವಿಜುವಲ್ಸು ಅಷ್ಟೇ ಕೆಟ್ಟದಾಗಿಲ್ಲ, ಹಾಡಿದ್ರೆ ನೀನು ಮರ್ಯಾದೆ ಹೋಗೋವಂಥದ್ದು ಏನೂ ಆಗಲ್ಲ, ಹಾಡ್ತೀಯಾ ಅಂತ ಕೇಳಿದೆ. ಆಯಿತು ನೋಡೋಣ ಫಸ್ಟ್ ಕೇಳಿಸ್ದೆ. ಈ ಥರ ಹಾಡು ನನ್ನ ಲೈಫಲ್ಲೇ ಹಾಡಿಲ್ಲ, ಯಾವ್ದಾರು ಒಂದು ಒಳ್ಳೆ ಸಾಂಗು, ಒಲವೇ ಜೀವನ ಸಾಕ್ಷಾತ್ಕಾರನೋ, ಪಂಚಮ ವೇದ ಆ ಥರ ಸಾಂಗ್ ಯಾವ್ದಾರು ಕ್ಲಾಸಿಕಲ್ ಬೇಸ್ಡ್ ಇದ್ದರೆ ಕೊಡಿ, ನಾನು ಹಾಡ್ತೀನಿ ಇಲ್ಲು. ನಾನು ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಇಲ್ಲ ನೀ ಹಾಡು ಅಂದೆ. ಕೊನೆಗೆ ಎಷ್ಟು ಮಧ್ಯರಾತ್ರಿ ಒಂದು 10:30 11 ಗಂಟೆಗೆ ನನ್ನ ಮಗಳು ಮಲಗದ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದು ಹಾಡ್ಸೋಕ್ಕೆ. ಹಾಡಿಸಿ ಮುಗಿಸ್ದೆ. ಹಿಂಗೆ ಬೇಕೋ ಹಾಗೆ ಬೇಕು ಅಷ್ಟೇ, ನೋ ಏನು ಕಾಂಪ್ರಮೈಸ್ ಇಲ್ಲ. ಹಾಡಿ ಮುಗಿಸ್ದೆ. ಹಾಡಿಸ್ಬಿಟ್ಟು ಅದನ್ನು ತೋರಿಸ್ದೆ ವಿಜಯ್ ಅವ್ರಿಗೂ ಮತ್ತು ನಮ್ಮ ಪ್ರೊಡ್ಯೂಸರ್ಗೂ ತೋರಿಸ್ದೆ. ಸರ್ ನಿಮ್ಗಿಂತ ಚೆನ್ನಾಗಿ ಇವರೇ ಹಾಡ್ಬಿಟ್ಟಿದ್ದಾರೆ, ನೀವು ಇನ್ನೊಂದ್ಸರಿ ಹಾಡಿ ಅಂತ. ಇದು ಟೈಟಲ್ ಸಾಂಗ್ ಬಗ್ಗೆ ಹೇಳ್ತಾರೆ ನಾನು. ಟೈಟಲ್ ಸಾಂಗು ಸರ್ ಇದನ್ನು ನೀವು ಅವ್ರಿಗೆ ಸರಿ ಸಮಾನವಾಗಿ ನೀವು ಹಾಡಿ ಅಂತಂದ್ರು. ನನಗೆ ಚಾಲೆಂಜ್ ಬಂತು ಇವಾಗ. ಆ ಸಾಂಗು ನಾನು ನಂದು ಒಂದು ವಾಯ್ಸ್ ಇದೆ ಅದರಲ್ಲಿ, ನನ್ನ ವೈಫ್ ಜೊತೆ ನಂದು ವಾಯ್ಸ್ ಮೇನ್ ಟೈಟಲ್ ಸಾಂಗಲ್ಲಿ. ಅದನ್ನು ಹಾಡಿದೆ, ತೋರಿಸ್ದೆ, ಅದಾಯಿತು. ಅದಕ್ಕೆ ಮುಂಚೆ ಏನೋ ಖುಷಿ ಅಂತ ಸಾಂಗು, ಅದು ಇಟ್ಸ್ ಡ್ಯೂಯೆಟ್ ಸಾಂಗ್, ಸೆಕೆಂಡ್ ಸಾಂಗ್ ಅದು ಫಿಲಮಲ್ಲಿ. ಅದಕ್ಕೆ ನನ್ನ ವೈಫ್ ಕೈಲಿ ಮತ್ತು ನಾನು ಫಸ್ಟ್ ಟ್ರ್ಯಾಕ್ ವಾಯ್ಸಲ್ಲಿ ಹಾಡಿ ತೋರಿಸ್ದೆ. ನಾನು ನನ್ನ ವಾಯ್ಸ್ ಆಲ್ಮೋಸ್ಟ್ ಸರ್ ನಿಮ್ಮ ವಾಯ್ಸೇ ಚೆನ್ನಾಗಿದೆ, ಫಿಕ್ಸ್ ಆಗಿಬಿಡಿ ಇದಕ್ಕೇನೆ, ಇನ್ನು ಬೇರೆಯವ್ರು ಯಾರ ವಾಯ್ಸು ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಇದೇ ಫಿಕ್ಸ್ ಮಾಡಿಬಿಡಿ ನೀವು ಅಂತ ಹೇಳಿದ್ರು. ಆಮೇಲೆ ನಾನಂದೆ, ಇಲ್ಲ ನೀವು ಸಿಂಗರ್ಸ್ನ ಬೇರೆ ಚೇಂಜ್ ಮಾಡಿ, ಇದು ನನ್ನ ಸ್ವಾರ್ಥ ಇಲ್ಲ ಇದರಲ್ಲಿಲ್ಲ, ಅಂದರೆ ನನ್ನ ವೈಫ್ಗೆಲ್ಲ ಹಾಡಿಸ್ಬೇಕು ಅಂತ ಅಲ್ಲ, ನೀವು ಬೇರೆ ಟ್ಯಾಲೆಂಟ್ಸ್ನ ಹುಡುಕ್ಬಿಟ್ಟು ಅವ್ರಿಗೂ ಎಂಕರೇಜ್ ಮಾಡಿ, ಆವಾಗ ಆ ಟ್ಯಾಲೆಂಟ್ನೂ ಒಂದು ಮೇಲಕ್ಕೆ ತಂದಂಗೆ ಆಗುತ್ತೆ ಅಂತೆಲ್ಲ ಸುಮಾರು ಪಾಯಿಂಟ್ಸ್ ಹೇಳಿ, ಕೊನೆಗೆ ನಾವು ಹುಡುಕ್ತಾ ಇರೋವಾಗ ಬರೀ ಸಿಂಗಿಂಗ್ ಒಂದೇ ಅಲ್ಲ, ಅವರ ಆ್ಯಟಿಟ್ಯೂಡ್ ಆಲ್ಸೋ ಮ್ಯಾಟರ್ಸ್. ಸೊ ನಾವು ಇಷ್ಟೆಲ್ಲ ಮಾಡಿ ಮನೋಹರ್ ಸರ್ ಇನ್ಪುಟ್ ಎಲ್ಲ ತೊಗೊಂಡ್ಮೇಲೆ ಪೃಥ್ವಿ ಭಟ್ ಅಂತ ಫೈನಲೈಸ್ ಮಾಡಿದ್ವಿ ಏನೋ ಖುಷಿ ಸಾಂಗ್ಗೆ. ಶಿ ಈಸ್ ಅನ್ ಅಮೇಝಿಂಗ್ ಸಿಂಗರ್, ನೋ ಡೌಟ್, ಆಯಿತಾ. ಸೊ ಅವರು ಬಂದರು, ಸ್ಟುಡಿಯೋದಲ್ಲಿ ಹಾಡಿದ್ರು, ಅಚ್ಚುಕಟ್ಟಾಗಿ. ಹಿಂದೆ ಒಂದು 2 ದಿವಸ ಮುಂಚೆ ಸಾಂಗ್ ಕಳಿಸಿದ್ದೆ, ಅದ್ಭುತವಾಗಿ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಬಂದರು. ಅಚ್ಚುಕಟ್ಟಾಗಿ ಜಸ್ಟ್ ಒಂದು 30 ಮಿನಿಟ್ಸ್ ಮ್ಯಾಕ್ಸಿಮಮ್ ಅನ್ಸುತ್ತೆ, ಕೆಲಸ ಮುಗಿಸ್ಬಿಟ್ಟು ಹೋಗ್ತಾ ಇದ್ರು. ವಾಪಸ್ ನಾವು ಕರೆದ್ಬಿಟ್ಟು ಪೇಮೆಂಟ್ ಕೊಟ್ಟು ಕಳಿಸಿದ್ವಿ. ಆ ಥರ ಆ್ಯಟಿಟ್ಯೂಡ್ ಅಷ್ಟು ಚೆನ್ನಾಗಿತ್ತು, ತುಂಬ ಜೆಲ್ ಆಗೋಂಥದ್ದು. ಸರ್ ಇದು ಹಿಂಗೆ ಬೇಡ ಹಿಂಗೆ ಅಂತ ಇಂಪ್ರೂವ್ಮೆಂಟ್ಸ್ ಕೂಡ ಕೆಲವು ಕಡೆ ಹೇಳಿದ್ರು. ಆಮೇಲೆ ಕೆಲವು ಟೆಕ್ನಿಕಲ್ ಪಾಯಿಂಟ್ಸು, ಸರ್ ಹೀಗೆ ಬೇಡ ಹೀಗೆ ಮಾಡ್ಕೊಳ್ಳಿ ಅಂತ ಅವರು ಇನ್ಪುಟ್ಸ್ ಕೊಟ್ಟರು ಅವ್ರ ಎಕ್ಸ್ಪೀರಿಯನ್ಸಲ್ಲಿ. ವಿ ಆಲ್ ವೆಲ್ಕಮ್ಡ್ ಎವ್ರಿಥಿಂಗ್. ಸೊ ಆ ಥರದ್ದೆಲ್ಲ ಆಯಿತು. ಆಮೇಲೆ ಅಭಿಜಿತ್ ಅಂತ ಇವ್ರು ಬರೆದಿರೋಂಥ ಸಾಂಗ್ಗೆ ಇವರೇ ಹಾಡಿದ್ದಾರೆ, ಜೊತೆಗೆ ಇನ್ನೊಂದು ವಾಯ್ಸ್ ಬೇಕಿತ್ತು, ವಿಜಯ್ ಅವರ ಆ್ಯಕ್ಟಿಂಗ್ ಪಾತ್ರಕ್ಕೆ ವಾಯ್ಸ್ ಬೇಕಿತ್ತು. ಅಭಿಜಿತ್ ಅಂತ, ನಾನು ವೈಲಿನ್ ಕಲಿತಾ ಇರೋಂಥ ಯಶಸ್ವಿ ಸರ್ ಅವರ ಸ್ಟೂಡೆಂಟ್ ಅಭಿಜಿತ್ ಅಂತ, ನನ್ನ ಕ್ಲಾಸ್ಮೇಟ್, ಮ್ಯೂಸಿಕ್ ಕ್ಲಾಸ್ಮೇಟ್ ಅಂತ ಹೇಳ್ಬೋದು. ಅವರೇ ಹಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಯಾಕೆಂದರೆ ಕ್ಲಾಸಿಕಲ್ ಹಾಡನ್ನ ಕ್ಲಾಸಿಕಲ್ ಗೊತ್ತಿರೋರೇ ಹಾಡಬೇಕು. ಸುಮಾರು ಜನ ಕೇಳಿದ್ರು ಸರ್ ಇದಕ್ಕೆ ಆಪರ್ಚುನಿಟಿ ಕೊಡಿ ಅಂತ. ಬಂತು, ವಾಯ್ಸ್ಗಳು ಬಂತು. ನಾನು ಡೈರೆಕ್ಟಾಗಿ ಹೇಳಿದೆ, ಇಲ್ಲ ಕ್ಲಾಸಿಕಲ್ ಸಾಂಗ್ ಹಾಡೋ ಅಷ್ಟು ಮೆಚುರಿಟಿ ವಾಯ್ಸಲ್ಲಿ ಇಲ್ಲ, ದಯವಿಟ್ಟು ಅಭ್ಯಾಸ ಮಾಡ್ಕೊಂಡು ಬಂತ ಕಳಿಸ್ಬಿಟ್ಟಿದ್ದೀನಿ. ಈ ಸಾಂಗ್ಗೆ ಕ್ಲಾಸಿಕಲ್ ಗೊತ್ತಿರೋರು ಅಂತಾರೆ ಬೇಕಿತ್ತು ಅಂತ ನಾವು ಡಿಸೈಡ್ ಮಾಡಿದ್ವಿ. ಅಭಿಜಿತನ್ನ ಸೆಲೆಕ್ಟ್ ಮಾಡಿದ್ವಿ ನಾವು. ಆಮೇಲೆ ಅವ್ರನ್ನೂ ಕೇಳಿದ್ವಿ, ಅಭಿಜಿತ್ನ ನಾನು ಅಪ್ರೋಚ್ ಮಾಡಿದೆ, ಅಭಿಜಿತ್ ಅವರೇ ಈ ಥರ ಒಂದು ಹಾಡಬೇಕು, ಹಾಡಿದ್ದೆ ಫಿಲ್ಮ್ಗೆಲ್ಲ ನಾನು ಹಾಡಲ್ಲಪ್ಪ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗಿಬಿಟ್ರು ಅವರು. ಆಮೇಲೆ ನಮ್ಮ ಸರ್ಗೆ ಅಪ್ರೋಚ್ ಮಾಡಿದೆ, ಸರ್ ಅಭಿ ಹಿಂಗೆ ಹೇಳ್ತಾ ಇದ್ದಾರೆ ಸರ್, ಏನು ಮಾಡೋದು, ಹಂಗನ್ನ ಅಭಿ ನಾ ಮಾತಾಡ್ತೀನಿ ಇರೋ ಅಂತ ಅಂದ್ಬಿಟ್ಟು ಅವರು ಬೈದರು. ಎಲ್ಲ ಆಪರ್ಚುನಿಟಿಗೋಸ್ಕರ ಕಾಯ್ತಿದ್ರೆ ನೀನೇನೋ ಹಿಂಗೆ ಮಾಡ್ತೀಯ, ನೀನು ಹೋಗಿ ಹಾಡ್ಬಿಟ್ಟು ಬರ್ಬೇಕು ಅಷ್ಟೇ, ನೀನು ಮುಗೀತು. ಒಳ್ಳೆ ವಿಷಯ, ಆ ಥರ ಇನ್ಫ್ಲುಯೆನ್ಸ್ ಬೆಳೆಸೋದು ತುಂಬಾ ಮುಖ್ಯ. ಹೌದು, ಬೈದರು ನಮ್ಮ ಯಶಸ್ವಿ ಸರ್, ಬೈದ್ಬಿಟ್ಟು ಹೋಗಿ ಹಾಡ್ಬಿಟ್ಟು ಬಾ, ಸುಮ್ಮನೆ ಏನು ಹಿಂಗೆಲ್ಲ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಬಂದು ಅವತ್ತು ಬೆಳಗ್ಗೆನೆ ಹಾಡ್ಕೊಟ್ಬಿಟ್ಟು ಹೋದ್ರು. ಅದು ಹಾಡುವಾಗ್ಲೂ ಅಷ್ಟೇ, ಶರತ್ ನನ್ನ ಕೆಲಾಗುತ್ತೆ ಶರತ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಹಾಡಿಸ್ದೆ, ಹಾಡ್ಬಿಟ್ಟು ಇವತ್ತು ಎಲ್ರಿಗೂ ಇಷ್ಟ ಆಗಿರೋಂಥ ಒಂದು ಸಾಂಗು. ಆಮೇಲೆ ಇವರ ಒಂದು ಹಾಡಿಗೆ ಆಕ್ಟಿಂಗ್ ಮಾಡಿರೋದನ್ನೇ ಇವರ ಸಮಾನ ವಯಸ್ಸಿನವರೇ ಆಗಿರೋದ್ರಿಂದ ಇವ್ರನ್ನೇ ಹಾಡಕ್ಕೆ ಸೆಲೆಕ್ಟ್ ಮಾಡಿದ್ದು ನಾನು. ಹಾಗಾಗಿ ಸಿಂಗರ್ಸ್ ಬಗ್ಗೆ ಇದು 2 ಸಾಂಗ್ ಅದರಲ್ಲಿ ನಾನು ಹಾಡಿದ್ದೀನಿ. ಇನ್ನೊಂದು ಓಡು ಓಡು ವೆಂಕಟೇಶ ಅಂತ ಒಂದು ಸಿಚುಯೇಷನಲ್ ಸಾಂಗ್ ಇದೆ, ಅದರಲ್ಲಿ ಅದಕ್ಕೂ ಒಂದು ಹಾಡಿದ್ದೀನಿ. ಆಮೇಲೆ ಇನ್ನೊಂದು ವಿಶೇಷವಾದ ಏನು ಅಂತಂದರೆ 3ನೇ ಸಾಂಗು, ಅದು ಪ್ಯಾಥೋ ಸಾಂಗ್, 2ನೇ ಸಾಂಗ್ ಸಾರಿ ಪ್ಯಾಥೋ ಸಾಂಗ್ ಅದು. ಅದರಲ್ಲಿ 2 ಮಕ್ಕಳು ಹಾಡಿದ್ದಾರೆ, 2 ಮಕ್ಕಳು ಜೊತೆಗೆ ವಿಜಯ್ ಭಾರದ್ವಾಜ್ ಹಾಡಿದ್ದಾರೆ. ಆ 2 ಮಕ್ಕಳು
ಒಬ್ಳು ಆರ್ಣ ಪ್ರಶಾಂತ್ ನಿಮ್ಮ ಮಗಳು ಅದ್ಭುತವಾಗಿ ಆ ಸಾಂಗ್ಗೆ ಜಸ್ಟಿಫೈ ಮಾಡಿರುವಂಥ ಒಂದು ವಾಯ್ಸ್, ಒನ್ ಆಫ್ ದ ವಾಯ್ಸಸ್ ಆರ್ಣ ಪ್ರಶಾಂತ್, ಇನ್ನೊಂದು ವಾಯ್ಸು ಭಾನುಶ್ರೀ ಅಂತ ನನ್ನ ವೈಫ್ ಅವರ ಅಕ್ಕನ ಮಗಳು. ಸೊ ಅವರಿಬ್ರು ಕೈಲೂ ಹಾಡ್ಸಿದೀವಿ, ಭಾನುಶ್ರೀ ಅಂತ. ಇಬ್ರು ಸೇರಿ ಆ ಸಾಂಗ್ ಹ್ಯಾಸ್ ಎಲಿವೇಟೆಡ್ ಲೈಕ್ ಎನಿಥಿಂಗ್. ಅಂದ್ರೆ ತುಂಬಾ ಒಳ್ಳೆ ಫೀಲ್ ಕೊಟ್ಟಿದೆ, ತುಂಬಾ ಅಂದ್ರೆ ಡಿಸ್ಕ್ರೈಬ್ ಮಾಡಕ್ ಆಗದೆ ಇರೋ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಆಸ್ ಆಡಿಯನ್ಸ್ ಪ್ರಾಸೆಸ್ ಇವಾಗ ಏನಾಗುತ್ತೆ, ಫಸ್ಟ್ ಪ್ರಿಂಟ್ ನಾವು ನೋಡಿದಾಗ ಅದರದೇ ಆದ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳೋದು ಬಂದಿದ್ದೀವಿ ಈ ಸಿನಿಮಾದಲ್ಲಿ. ರೈಟ್ಲಿ ಸೈಡ್ ಈ ಸಿನಿಮಾಲಿ ಆ BGM ಎಲ್ಲಾ ಕಡೆ ಹಾಡುಗಳು ಮತ್ತೆ BGM ಅದೆಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತಂದ್ರೆ ಇಟ್ಸ್ ಅ ಲವ್ಲಿ ಜರ್ನಿ. ಎಲ್ಲೂ ನಮಗೆ ಏನಪ್ಪಾ ಅಂತ ಎಲ್ಲೂ ಬೋರ್ ಆಗದೇನೆ ಅದ್ಭುತವಾಗಿ ನಮ್ಗೆ ಸರಳವಾಗಿ ಕಥೆನ ತಗೊಂಡು ಹೋಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಎಸ್, ನಾವು ಟಾಕಿಂಗ್ ಆನ್ ಇಂಜಿನಿಯರಿಂಗ್, ಮ್ಯೂಸಿಕ್ ಮುಗಿಸಿದ್ವಿ, ನಾವು ಹಾಡ್ ಹೇಳೋದ್ರ ಬಗ್ಗೆ ಮುಗಿಸಿದ್ವಿ. ಬಟ್ ಅದನ್ನ ಎಲ್ಲಾ ಲೇಯರ್ಸು ಅದ್ಭುತವಾಗಿ ನಾವು ಕೇಳಿಸೋದಕ್ಕೆ ಒಂದು ಒಳ್ಳೆ ಸೌಂಡ್ ಇಂಜಿನಿಯರ್ ಬೇಕಾಗಿರುತ್ತೆ, ಅದೊಂದು ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಬಳಸಬೇಕಾಗಿರುತ್ತೆ. ಮಂಜುನಾಥ್ ಅವ್ರ ಬಗ್ಗೆ ಎರಡು ಮಾತು. ಎಸ್, ಡೆಫಿನೆಟ್ಲಿ. ಸೊ ಮಂಜುನಾಥ್ ಅವರು ಮುಂಚೆ ನನಗೆ ಅವ್ರದ್ದು ಬೇರೆ ಅಂತ ಒಂದು ಸ್ಟುಡಿಯೋ ಇತ್ತು, ಅಲ್ಲಿಂದ ಪರಿಚಯ, ತುಂಬ ಹಳೆ ಪರಿಚಯ. ಅವಾಗಲೇ ನನಗೆ ತುಂಬ ಅನಿಸಿತ್ತು ಇವ್ರಿಗೆ ಕೇಳೋವಂಥ ಒಂದು ಕಿವಿ ಇದೆಯಲ್ಲ, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಆಫ್ ಇಟ್ ತುಂಬ ಚೆನ್ನಾಗಿದೆ ಅಂತ. ಸೊ ಅವಾಗಿಂದ ನನಗೆ ಪರಿಚಯ, ತುಂಬ ಹಳೆ ಪರಿಚಯ, ಆಲ್ಮೋಸ್ಟ್ ಒಂದು 10-12 ವರ್ಷದ ಪರಿಚಯ ಅಂತ ಇಟ್ಕೊಳ್ಳಿ. ಸೊ ಇವ್ರ ಜೊತೆ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಆಮೇಲೆ ಅವರು ಪರೆಕ್ ಸ್ಟುಡಿಯೋದಲ್ಲಿ ಸಿಕ್ಕಿದ್ರು, ಪೃಥ್ವಿ ಭಟ್ ಅವ್ರ ವಾಯ್ಸ್ ಅಲ್ಲೇ ರೆಕಾರ್ಡ್ ಆಗಿದ್ದು. ಆಮೇಲೆ ಅವ್ರದ್ದೇ ಇನ್ನೊಂದು ಸ್ಟುಡಿಯೋ ಮಾಡ್ಕೊಂಡಿದ್ರು. ನಾವು ಈಸ್ ಇಂಟು 432 ಹರ್ಟ್ಸ್ ಸ್ಟುಡಿಯೋ ಅಂತ ಇದೆ. ಸೊ ಥ್ರೂ ಔಟ್ ಆಲ್ ದೀಸ್ ನನಗೆ ಅವ್ರ ಜೊತೆಗೆ ನಿಂತಿದ್ದಾರೆ. ನಮ್ಮದು ರೆಕಾರ್ಡಿಂಗ್ ಟೆಕ್ನಿಕ್ಸಲ್ಲಿ ಕೆಲವು ತಪ್ಪುಗಳು ಆಗಿದೆ, ಕೆಲವು ವಿ ಹ್ಯಾವ್ ಫೇಸ್ಡ್ ಚಾಲೆಂಜಸ್ ಇನ್ ಇದು. ಬಟ್ ಅದೆಲ್ಲನೂ ಸೌಂಡ್ ಇಂಜಿನಿಯರ್ ಈಸ್ ಅ ಮ್ಯಾಜಿಷಿಯನ್ ಆಯ್ತಾ. ಇದೆಲ್ಲನೂ ಮುಚ್ಚಾಕಿ ಸರ್ ಹಿಂಗೆ ಬರುತ್ತೆ ಪ್ರಾಡಕ್ಟ್ ಅಂತ ನನಗೆ ಕೊಟ್ಟಾಗ ಐ ಕುಡ್ ನಾಟ್ ಬಿಲೀವ್, ಓ ಇದು ನಾನು ಮಾಡಿರೋದಾ, ಓ ಇದು ಈ ಥರ ರೆಕಾರ್ಡ್ ಮಾಡಿರೋದು ಈ ಥರನೂ ಕೇಳಿಸುತ್ತಾ ಅನ್ನೋ ಒಂದು ಸುಮಾರಿತ್ತು. ಸೊ ಮಂಜುನಾಥ್ ನಾಯ್ಡು ಅಂತ ಈಸ್ ಅನ್ ಅಮೇಸಿಂಗ್ ಸೌಂಡ್ ಇಂಜಿನಿಯರ್. ಒಂದು ಫಸ್ಟ್ ನಮಗೆ ಸಾಂಗ್ಸ್ ಆಡಿಯೋ ಕೊಟ್ಟಾಗ ಇಟ್ ವಾಸ್ ಅ ಸ್ಟೀರಿಯೋ ವರ್ಷನ್. ಆಮೇಲಿಂದ 7.1 ವರ್ಷನ್ ಕೇಳಿದಾಗ ಆ ಒಂದೊಂದು ಸೌಂಡ್ದು ಮೂವ್ಮೆಂಟ್ ಆ ಕಡೆ ಈ ಕಡೆ ಸರೌಂಡಲ್ಲಿ ಮೂವ್ಮೆಂಟ್ ಆದಾಗ ಐ ವಾಸ್ ಲಿಟ್ರಲಿ ಇನ್ ಹೆವೆನ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ, ಆ ಎಫೆಕ್ಟ್ಸ್ ಅದ್ಭುತವಾಗಿತ್ತು. ಆ ಫ್ಲೂಟ್ ಸಮೀರ್ ರಾವ್ ಅಂತ ಒಬ್ರು ಫ್ಲೂಟ್ ನುಡಿಸಿದ್ದಾರೆ, ನನ್ನ ತುಂಬಾ ಒಳ್ಳೆ ಫ್ರೆಂಡ್ ಸಮೀರ್ ರಾವ್ ಈಸ್ ಅನ್ ಅಮೇಸಿಂಗ್ ಫ್ಲೂಟಿಸ್ಟ್. ಅವರು ನುಡಿಸಿರೋ ಫ್ಲೂಟ್ಗೆ ಅವರ ಸೌಂಡ್ ಇಂಜಿನಿಯರಿಂಗ್ಗೆ ಅದು ಜಸ್ಟಿಫೈ ಆಗಿದೆ. ಆಮೇಲೆ ಅವರ ಜೊತೆಗೆ ಸುವಿನ್ ಅಂತ ಈಸ್ ಅ ಪಾರ್ಟ್ ಆಫ್ 432 ಸ್ಟುಡಿಯೋ, ಅವರು ಅಷ್ಟೇ ತುಂಬಾ ಕೋಪರೇಷನ್ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕಾಟಗಳನ್ನ ಅವರು ಪೇಷನ್ಸಿಂದ ಕೇಳ್ಕೊಂಡು, ತುಂಬ ಇಂಪಾರ್ಟೆಂಟ್ ಸೌಂಡ್ ಇಂಜಿನಿಯರ್ ಪೇಷನ್ಸ್ಗೆ ಅವ್ರಿಗೆ ನಾವು ದುಡ್ಡು ಕೊಡೋದು, ಅವ್ರ ಟ್ಯಾಲೆಂಟ್ ಸಪ್ರೇಟು, ಪೇಷನ್ಸ್ಗೆ ನಾವು ಫಸ್ಟ್ ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಸೊ ದಿಸ್ ಇಸ್ ದ ಜರ್ನಿ ದೇರ್. ಮುಂದಿನ ಪ್ರಶ್ನೆ ಸರ್, ನಮಗೆ ಈಗ ಲಿರಿಸಿಸ್ಟ್ ಅಂತ ಕರೆಸ್ಕೊಂಡಾಗ ಅವರಲ್ಲಿ ಒಂದಷ್ಟು ವಿಷಯಗಳು ಅವ್ರ ಮೈಂಡಲ್ಲಿ ಆಗ್ಲೇ ಇರುತ್ತೆ ಅಂಡ್ ಯು ಸ್ಟಾರ್ಟ್ ಏಮಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್. ಸೊ ನಾನು ಕೇಳೋದಕ್ಕೂ ಹಲವಾರು ರೈಟರ್ಸ್ ಹತ್ರ ಆ ತರದೊಂದು ಜಾಗನೇ ಇಲ್ಲ, ಪರ್ಫೆಕ್ಷನ್ ಅನ್ನೋದಕ್ಕೆ ದಾರಿ ಇಲ್ಲ ಅಂತ ಹೇಳ್ತಾರೆ. ವಾಟ್ ಇಸ್ ಯುವರ್ ಒಪಿನಿಯನ್? ಸರ್, ಪರ್ಫೆಕ್ಷನ್ ಅನ್ನೋದು ಹೆಚ್ಚಿನ ಬಾರಿ ಧಾರ್ಮಿಕತೆ ಅನ್ನೋದು ಹುಟ್ಟಾಕಿರುವಂಥ ಒಂದು ಭ್ರಮೆ. ಪರ್ಫೆಕ್ಷನ್ ಅನ್ನೋದು ಯಾವುದ್ರಲ್ಲೂ ಇಲ್ಲ. ಇಟ್ ಈಸ್ ಓನ್ಲಿ ದ ಜರ್ನಿ. ದ ಜರ್ನಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಡೆಸ್ಟಿನೇಷನ್. ಈ ಪರ್ಫೆಕ್ಷನ್ ಕಡೆ ಹೋಗುವಾಗ ನಾವು ಎಷ್ಟು ಕಂಪ್ಲೀಟಾಗಿ ಬದುಕ್ತೀವಿ ಅದು ಇಂಪಾರ್ಟೆಂಟ್ ಅಂತ ಓಶೋ ಹೇಳ್ತಾರೆ. ಕಂಪ್ಲೀಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಈಸ್ ಎನ್ ಇಲ್ಯೂಷನ್, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಮತ್ತು ಪರ್ಫೆಕ್ಟ್ ಅಂತ ಯಾರನ್ನ ಹೇಳ್ತೀರಿ? ಅತ್ಯಂತ ಸರಳವಾಗಿರೋ ಬಸವಣ್ಣನವರ, ಆನಂದವಾಗಿರೋಂಥ ಅಕ್ಕಮಹಾದೇವಿನ, ತಲೆ ಬುಡ ಏನು ಅರ್ಥ ಆಗದೆ ಇರ್ತಕ್ಕಂಥ ಅಲ್ಲಮ ಪ್ರಭುನ, ಎಲ್ಲಿ ಹೋದರೂ ನಿಮಗೆ ಪರ್ಫೆಕ್ಷನ್ ಅನ್ನೋದು ಕಾಣಲ್ಲ. ಈ ಕಂಪ್ಲೀಷನಲ್ಲಿ ಎಷ್ಟು ವೇರಿಯೇಷನ್ಸ್ ಇದೆ, ಇನ್ನೂ ಕಂಪ್ಲೀಟ್ ಆಗಿ ಬದುಕ್ಬೋದಾ ಅಂತ ಆಗ್ತಾ ಇರ್ತದೆ. ಸೊ ಇಟ್ ಈಸ್ ಎ ನೆವರ್ ಎಂಡಿಂಗ್ ಜರ್ನಿ. ಪರ್ಫೆಕ್ಷನ್ ಅಂದರೆ ಇಟ್ ಈಸ್ ಎ ಗೋಲ್, ಅಲ್ಲಿ ಮುಗಿದೋಗ್ಬಿಡ್ತದೆ, ಅಲ್ಲಿಂದ ಆಚೆನೂ ಇರ್ತದೆ. ಸೊ ವಿ ಶುಡ್ ಟ್ರೈ ಫಾರ್ ಅದು ಹೇಳ್ತಾರಲ್ಲ, ಇರುವುದೆಲ್ಲವೇ ಬಿಟ್ಟು ಇರೋದೆಡೆಗೆ ತುಡಿಯುವುದೇ ಜೀವನ ಅಂತ. ಹಂಗಾಗ್ಬೇಕಂದ್ರೆ ತುಡಿಬೇಕು. ಆ ತುಡಿತಾ ಇರೋದು ನೆವರ್ ಎಂಡಿಂಗ್. ಹಾರ್ಟ್ ಹೊಡ್ಕೊಳ್ಳೋ ಅಷ್ಟೊತ್ತಿಗೂ ಪಲ್ಸ್ ಇರೋ ಅಷ್ಟು ದಿನನೂ ತುಡ್ತಾ ಇರಲೇಬೇಕು ಸರ್. ಆ ತುಡ್ತಾ ಇರೋವರೆಗೆ ನಾವು ಆ ಪರ್ಫೆಕ್ಷನ್ ಅನ್ನು ಹುಚ್ಚಿಬಿಟ್ಟು ಬಿಡ್ಬೇಕು. ಎಂತ ಮಾತ್ರ. ಸೊ ಆನ್ ದಟ್ ನೋಟ್
ಐ ನೋ ಪರ್ಫೆಕ್ಷನ್ ಅನ್ನೋದಿಲ್ಲ, ಆದ್ರೆ ನನಗೆ ಅನ್ಸಿದ್ದು ಏನು ಅಂತಂದ್ರೆ ಫೋಲಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಬಂದಿದೆ. ಅಂದ್ರೆ ಒಂದು ಲೆವೆಲ್ ಆಫ್ ಪರ್ಫೆಕ್ಷನ್ ಬಂದಿದೆ ಅಂತ ಅಥವಾ ಕಂಪ್ಲೀಷನ್ ಗೆ ಬಂದಿದೆ ಅಂತ ಹೇಳ್ಬೋದು. ಎಸ್, ಇದ್ರ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಈಗ ಸುಮ್ಮನೆ ಕಾಮನ್ ಮ್ಯಾನ್ ಆಗಿ ಒಂದು ಮೂವಿ ನೋಡಿದಾಗ ಸಾಂಗ್ಸ್ ಕೇಳ್ತಾರೆ, ಸಾಂಗ್ಸ್ ಚೆನ್ನಾಗಿತ್ತು, ಓಕೆ, ಫಿಲ್ಮ್ ನೋಡ್ತಾರೆ ಚೆನ್ನಾಗಿತ್ತು, ಸ್ಟೋರಿ ನೋಡ್ತಾರೆ, ಡೈಲಾಗ್ಸ್ ಎಲ್ಲ ಚೆನ್ನಾಗಿತ್ತು, ಫೈನ್. ಬಟ್ ತುಂಬ ಕಡಿಮೆ ಜನ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಬ್ಸರ್ವ್ ಮಾಡ್ತಾರೆ. ಇನ್ನೂ ಕಡಿಮೆ ಜನ ಅದರಲ್ಲಿರೋ ಕೆಲವು ಆ್ಯಕ್ಷನ್ಸ್ದು ಸೌಂಡ್ಸು. ಫಾರ್ ಎಕ್ಸಾಂಪಲ್, ಇವಾಗ ಫೋಲಿ ಅಂತ ಒಂದು ಪಾರ್ಟ್ ಬಂದಾಗ ಎಕ್ಸಾಂಪಲ್ಸ್ ಹೇಳ್ತೀನಿ ಕೆಲವು. ಈಗ ನಡ್ಕೊಂಡು ಹೋಗ್ತೀವಿ, ಶೂ ಹಾಕೊಂಡು ನಡ್ಕೊಂಡು ಹೋಗ್ತೀವ, ಚಪ್ಪಲಿ ಹಾಕೊಂಡು ನಡ್ಕೊಂಡು ಹೋಗ್ತೀವ, ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೀವ, ಅದು ಎಲ್ಲಿ ನಡ್ಕೊಂಡು ಹೋಗ್ತೀವಿ? ಶೂ ಹಾಕೊಂಡು ಕಾಂಕ್ರೀಟ್ ನೆಲದ ಮೇಲೆ ನಡ್ಕೊಂಡು ಹೋಗ್ತೀವ, ವುಡನ್ ನೆಲದ ಮೇಲೆ ನಡ್ಕೊಂಡು ಹೋಗ್ತೀವ, ಕಾಡಲ್ಲಿ ನಡ್ಕೊಂಡು ಹೋಗ್ತೀವ, ಬರೀ ನೆಲದ ಮೇಲೆ ಹುಲ್ ಮೇಲೆ ನಡ್ಕೊಂಡು ಹೋಗ್ತೀವ, ಗ್ರಾವೆಲ್ ಮೇಲೆ ನಡ್ಕೊಂಡು ಹೋಗ್ತೀವ. ಇಷ್ಟೆಲ್ಲ ಡಿಫ್ರೆಂಟ್ ನಡೆಯೋದ ಅಂಥ ಸೌಂಡನ್ನು ಅರ್ಥ ಮಾಡಿಕೊಂಡು ಮಾಡಿದಂಥ ಆರ್ಟಿಸ್ಟ್ಗಳನ್ನ ಫೋಲಿ ಆರ್ಟಿಸ್ಟ್ ಅಂತ ಹೇಳ್ತೀವಿ. ನಾವು ನಮ್ಮ ಸ್ಟುಡಿಯೋದಲ್ಲಿ ವಿ ಹ್ಯಾವ್ ಡನ್ ಫಾರ್ ಮೋರ್ ದೆನ್ 35 to 40 ಫಿಲ್ಮ್ಸ್. ಹಾಗಾಗಿ ನಾನು ಐ ಕ್ಯಾನ್ ಐಡೆಂಟಿಫೈ ದ ಲೆವೆಲ್ ಆಫ್ ಪರ್ಫೆಕ್ಷನ್ ಆರ್ ರಾದರ್ ಕಂಪ್ಲೀಷನ್ ಫಾರ್ ದಿಸ್ ಮೂವಿ. ಕೆಲವು ಕಡೆ ಅಂತೂ ಯಾವ ಲೆವೆಲ್ಗೆ ಮಾಡಿದ್ದಾರೆ ಡೀಟೇಲಿಂಗ್ ಅಂತ ಹೇಳಿದ್ರೆ, ಒಂದು ಜಮೀನ್ದಾರ ಬಂದು ಕೂತ್ಕೊಂಡಾಗ ಫಿಲಮಲ್ಲಿ ಅವರು ಮೂವ್ ಮಾಡಿದಾಗ ಆ ಸಿಲ್ಕ್ ಜುಬ್ಬ ಮೂವ್ ಆಗೋವಂಥ ಸೌಂಡು ಇದೆ, ಕ್ಲಾತ್ ಪಾಲಿ ಅಂತ ಹೇಳ್ತೀವಿ, ಹೌದಾ? ಇದೆ. ಅದೆಲ್ಲ ಮಾಡಿದ್ದಾರೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ ಡೆಡಿಕೇಶನ್. ಆಮೇಲೆ ಆ ಕಂಪ್ಲೀಷನ್ ರಾದರ್. ಪರ್ಫೆಕ್ಷನ್ ಅಂದರೆ ಏನು, ಅವ್ನು ಕೂತ್ಕೊಂಡಿರೋ ಸೌಂಡ್ ಬರದೇ ಇದ್ರೂ ಜನ ಏನು ಐಡೆಂಟಿಫೈ ಮಾಡಲ್ಲ. ಬಟ್ ನಾವು ನಾನು ಫೋಲಿಗೆ ಪಾರ್ಟ್ ಆಗಿದ್ದರಿಂದ ಮುಂಚೆ ಐ ಕ್ಯಾನ್ ಅಬ್ಸರ್ವ್ ದೋಸ್ ಇಂಟ್ರಿಕೇಶನ್ಸ್. ಈ ಲೆವೆಲ್ಗೆ ಅವರು ಡೆಡಿಕೇಶನ್ ತೋರಿಸಿ ಮಾಡಿದಾರಲ್ಲ ಅಂತ ಒಂದು ಖುಷಿ ಆಗುತ್ತೆ. ಆಮೇಲೆ ಒಂದು ಜಾಗನೂ ಬಿಟ್ಟಿಲ್ಲ, ಎಲ್ಲನೂ ಕಂಪ್ಲೀಟಾಗಿ ಮುಗಿದ್ರೆ. ಇದು ಸಾಂಗ್ ತಾನೇ ಯಾಕೆ ಮಾಡಬೇಕು ಅಂತಲೂ ಅನ್ನೋದು ಲೆಕ್ಕಿಸ್ದೇನೆ ಅದನ್ನು ಮಾಡಿದ್ದಾರೆ. ಅದು ಒಂದು. ಕಮಿಂಗ್ ಟು ಎಡಿಟಿಂಗ್, ಇದಕ್ಕೆ ತುಂಬ ಒಂದು ಏನೋ ಜಾಸ್ತಿನೇ ಹೇಳಬೇಕು. ಈ ವಿಜಯ್ ಭಾರದ್ವಾಜ್ ಅವರು ಡೈರೆಕ್ಷನ್ ಮಾಡೋವಾಗ ಈ ಪಾಯಿಂಟಲ್ಲಿ ಕ್ಲೋಸ್ ಮಾಡ್ಬೇಕು ಶಾರ್ಟ್, ಕಟ್ ಮಾಡ್ಬೇಕು ಶಾರ್ಟ್ ಅಂತ ಏನು ಅನ್ಕೊಂಡಿದ್ರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ, ಮ್ಯೂಸಿಕಲಿ ಆ ಟೆಂಪೋಗೆ ಬಂದ್ಬಿಟ್ಟು 4th ಕೌಂಟ್ ಅಥವಾ 3rd ಕೌಂಟ್ಗೆ ಎಂಡ್ ಆಗೋ ಥರನೇ ಇಟ್ಟಿದ್ದಾರೆ. ಅದು ಆ ಫೇಡ್ ಔಟ್ ಆಗಬೇಕು, ಮ್ಯೂಸಿಕ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ದಂಗಿದೆ ಅದು. ಇದಕ್ಕೆ ಸಪೋರ್ಟಿವ್ ಆಗಿ ಬೇರೆ ಆ್ಯಕ್ಟರ್ಸ್ ಅವರ ಎಮೋಷನ್ನು, ಆ ಎಡಿಟಿಂಗಲ್ಲಿ ಇಲ್ಲೇ ಪಾಯಿಂಟಲ್ಲಿ ಕಟ್ ಮಾಡಬೇಕು, ಆ ಫೇಡು, ಆ ಟ್ರಾನ್ಸಿಷನ್ನು ಎಲ್ಲನೂ ಮ್ಯೂಸಿಕ್ಗೇನೆ ಮಾಡ್ದಂಗಿದೆ. ಅದು ಇದೆಲ್ಲ ಮ್ಯೂಸಿಕ್ ಮಾಡೋಕ್ಕೆ ಮುಂಚೆನೇ ಮಾಡಿರೋಂಥ ಕೆಲಸಗಳಾದ್ರೂ ಮ್ಯೂಸಿಕ್ಗೇನೆ ಮಾಡ್ದಂಗಿದೆ. ಇದು ಆ ಲೆವೆಲಲ್ಲಿ ಕಂಪ್ಲೀಷನ್ ಇದೆ ಅಂತ ಹೇಳ್ಬೋದು. ಎಕ್ಸಲೆಂಟ್. ಸೊ ನನಗೆ ಓವರ್ ಆಲ್ ಟೋನ್, ನನಗೆ ಆ ಕಲರಿಸ್ಟ್ ಮಾಡೋ ಕೆಲಸ ಅದು ಕೂಡ ಆ ಮುಗ್ಧತೆ ಇದೆ ಸರ್. ಒಂಥರ ಹೇಗಿದೆ ಅಂದ್ರೆ ಆ ಜಾಗ, ಅವರು ಆ ಪಿಕ್ಚರೈಸ್ ಮಾಡುವಂತ ರೀತಿಲಿ ಆ ವಾತಾವರಣ ನೋಡ್ತಿದ್ರೆ ಒಂಥರ ಇಟ್ಸ್ ಅ ಬ್ರೆತ್ ಆಫ್ ಫ್ರೆಶ್ ಏರ್. ಸೊ ಇಂಥ ಸಿನಿಮಾನ ಇಷ್ಟೊಂದೆಲ್ಲ ಶ್ರಮ ಪಟ್ಟು, ಇಷ್ಟೊಂದೆಲ್ಲ ಟೆಕ್ನಿಕಲಿ ಕರೆಕ್ಟ್ ಆಗಿ ಎಲ್ಲಾ ಜನನು ಕೂಡಿಸಿ ನಾವೆಲ್ಲರೂ ನೋಡ್ಲಿಲ್ಲ ಅಂದ್ರೆ ತಪ್ಪು ಯಾರ್ದು? ಇವ್ರದ್ದು ತಪ್ಪಲ್ಲ. ನಾವು ಪ್ರೇಕ್ಷಕರಾಗಿ ಒಳ್ಳೆ ಸಿನಿಮಾನ ನಾವು ನೋಡ್ತಿಲ್ಲ, ಥಿಯೇಟರ್ ಬಂದು ನೋಡ್ತಿಲ್ಲ ಅಂದ್ರೆ ತಪ್ಪು ನಮ್ದಾಗತ್ತೆ. ಇದೊಂದು ಸನ್ನಿವೇಶದಲ್ಲಿ ನಾವು ಪ್ರತಿ ಸಲ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಏನು ಅಂದ್ರೆ, ಇಷ್ಟೆಲ್ಲ ಶ್ರಮ ಪಟ್ಟಿರೋ ಜನಕ್ಕೆ ಎರಡೇ ಮಾತಲ್ಲಿ ಏನೋ ಸಿನಿಮಾ ಇದು ಅಂತ ಮಾತಾಡ್ಬಿಡೋದು ತುಂಬಾ ಈಸಿ. ದಯವಿಟ್ಟು ಪ್ರೋತ್ಸಾಹಿಸಿ. ಇಂಥ ಸಭ್ಯವಾಗಿ ನಡ್ಕೊಳ್ಳುವಂತ ಜನ, ಭಾಷೆ, ಬರವಣಿಗೆ, ಮ್ಯೂಸಿಕ್ ತುಂಬಾ ಕಡಿಮೆ ಆಗುತ್ತೆ. ನಾವೆಲ್ಲ ಕಾಪಾಡ್ಬೇಕಾಗಿರುವಂತ ಅದ್ಭುತವಾದ ಜನಗಳಿರಲ್ಲ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೊನೆಯ ಪ್ರಶ್ನೆಗೆ ಬರ್ತೀನಿ. ನಿಮಗೆ ಯಾವ ರೀತಿಯಲ್ಲಿ ಈ ಆಕ್ಟರ್ಸ್ ಒಂದು ಸಮೂಹ ಇದೆಯಲ್ಲ, ಎಲ್ಲ ಪಾತ್ರಗಳು ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಸರ್. ಯಾರನ್ನು ನಾನು ಈ ಪಾತ್ರ ಏನಿಗೆ ಬೇಕಾಗಿತ್ತು ಅಂತ ಇಲ್ಲವೇ ಇಲ್ಲ ಸಿನಿಮಾ. ಸೊ ಇಂಥ ಒಂದು ಅದ್ಭುತವಾದ ಒಂದು ಸಿನರ್ಜಿನ ನೀವು ಆಸ್ ಅ ಮ್ಯೂಸಿಷಿಯನ್ ಹೌ ಡಿಡ್ ಯು ಎಂಜಾಯ್? ಓಕೆ, ನಾನು ಒಂದು ಕಾಮನ್ ಮ್ಯಾನ್ ಆಗಿ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತೀನಿ. ಸುಮ್ಮನೆ ನಾವು ಫಿಲ್ಮ್ ನೋಡಿದಾಗ ಅಂದರೆ ಬಿಫೋರ್ ಐ ಬಿಕೇಮ್ ದ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ದಿಸ್ ಫಿಲ್ಮ್, ಅಂದರೆ ಸ್ಕೋರಿಂಗ್ ಪಾರ್ಟಿಗೆ ಬರೋಕ್ಕೂ ಮುಂಚೆ ನಾನು ಕೊಯಮತ್ತೂರು ಟ್ರಾವೆಲ್ ಮಾಡ್ತಾ ಇದ್ದೆ. ಆವಾಗ ನನಗೆ ಮೂವಿ ಕಳಿಸಿದ್ರು ವಿಜಯ್ ಅವರು. ನಾನು ಟ್ರಾವೆಲ್ ಮಾಡುವಾಗ ಫುಲ್ ಮೂವಿ ತುಂಬ ರಾ ವರ್ಷನ್ ನೋಡಿದ್ದು. ಕಲರಿಂಗ್ ಆಗಿರಲಿಲ್ಲ, ಎಡಿಟಿಂಗು ತುಂಬ ಏನು ಶಾರ್ಪ್ ಕಟ್ಸ್ ಆ ಥರದ್ದೆಲ್ಲ ಏನಾಗಿರಲಿಲ್ಲ, ಟ್ರಾನ್ಸಿಷನ್ಸ್ ಏನು ಹಾಕಿರಲಿಲ್ಲ, ತುಂಬ ರಾ ಆಗಿ ಕಳಿಸಿದ್ರು. ಆ ಕೊಯಮತ್ತೂರಿಗೆ ಹೋಗೋವಾಗ ದ ಡ್ಯೂರೇಷನ್ಸ್ ವಾಸ್ ಸಮ್ವೇರ್ ಅರೌಂಡ್ 3 hours 10 minutes ಏನೋ ಇತ್ತು ಮೂವಿ ಡ್ಯೂರೇಷನ್. ಫುಲ್ ಫಿಲಮ್ ವಾಸ್ ಎಂಗೇಜಿಂಗ್. ಆಯ್ತಾ, ಒಂದು ಸೀನು ನನಗೆ ತೆಗಿಬೇಕು ಅಂತ ಅನ್ನಿಸ್ತಿಲ್ಲ, ಆ ಥರ ಎಂಗೇಜಿಂಗ್ ಆಗಿತ್ತು. ಯಾವ ಸ್ಟೇಜಲ್ಲಿ ಅಂತಂದರೆ ಕಲರಿಂಗ್ ಆಗಿರಲಿಲ್ಲ, ಎಡಿಟಿಂಗ್ ಏನೂ ಆಗಿರಲಿಲ್ಲ, ಐ ಮೀನ್ ಶಾರ್ಪ್ ಕಟ್ಸ್ ಆ ಥರದ್ದೆಲ್ಲ ಆಗಿರಲಿಲ್ಲ. ಇನ್ ಅಡಿಷನ್ ಟು ದ್ಯಾಟ್ ಎಲ್ಲ ರಾ ಫುಟೇಜಸ್ ಅದು.
ವಾಯ್ಸು ಅಷ್ಟೇ, ಡಬ್ಬಿಂಗು ಆಗಿರಲಿಲ್ಲ, ಫೋಲಿ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಸುಮ್ಮನೆ ವಿಡಿಯೋನ ತಂದ್ಬಿಟ್ಟು ಕಟ್ ಮಾಡಿ ಜಾಯಿನ್ ಮಾಡಿ ಕಳಿಸ್ತಾರೆ, ಸರ್ ಹಿಂಗೆ ಬಂದಿದೆ ನೋಡಿ ಅಷ್ಟೇ. ಆ ಸ್ಟೇಜಿಂದ ನೋಡ್ತಾ ಇದ್ದೀನಿ ನಾನು ಮೂವಿನ. ಸೋ ಮೆನಿ ರಿಫೈನ್ಮೆಂಟ್ಸ್ ಹ್ಯಾವ್ ಹ್ಯಾಪನ್ಡ್. ಸೊ ಆ ಕಾಮನ್ ಮ್ಯಾನ್ ಆಗಿ ನಾನು ಸುಮ್ಮನೆ ನೋಡಿದಾಗ, ನಾನು ಮ್ಯೂಸಿಕ್ ಮಾಡಬೇಕು ಅಂತ ನೋಡ್ತಿರ್ಲಿಲ್ಲ, ಕಾಮನ್ ಮ್ಯಾನ್ ಆಗಿ ನೋಡಿದಾಗ ಈ ಫಿಲಮು ಹೆಂಗೆ ಒಂದು ಪಿಕ್ಚರ್ ತೊಗೊಂಡಿದೆ ಅಂತ ಒಂದು ಐಡಿಯಾ ನೋಡ್ತಾ ಇದ್ದೆ. ಇಟ್ ವಾಸ್ ವೆರಿ ಎಂಗೇಜಿಂಗ್. ಆವಾಗಲೇ ಸ್ಕೋರಿಂಗ್ ಮಾಡ್ತಾ ಈ ಆಕ್ಟರ್ಸ್ ಕ್ಯಾರೆಕ್ಟರ್ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆ ಡಬ್ಬಿಂಗ್ ಅಲ್ಲಿ ಈ ರವಿಕುಮಾರ್ ಅವ್ರದ್ದು ಅಂದ್ರೆ ಹುಡುಗಿಯ ತಂದೆ, ಆ ಪಾರ್ಟ್, ಆ ವಾಯ್ಸ್ ಬೇಸ್ ತೂಕ ಎಷ್ಟಿದೆ ಅಂತಂದ್ರೆ ಆ ಪಾತ್ರಕ್ಕೆ ಅದು ಬೇಕಿತ್ತು. ಆಮೇಲೆ ಆ ಹುಡುಗಿಯವರ ಅಮ್ಮನ ಪಾತ್ರ, ಆ ಒಂದು ಮೈಲ್ಡ್ ಸ್ವಭಾವದ ಮಾತುಗಳು, ಆ ಆಕ್ಟಿಂಗು ಅದ್ಭುತವಾಗಿದೆ. ಆಮೇಲೆ ಹೀರೋಯಿನ್ ಆಕ್ಟಿಂಗ್ ಅಂತೂ ಮಾತಾಡೋ ಹಂಗೆ ಇಲ್ಲ. ಅದು ಇನ್ನೊಮ್ಮೆ ಹೇಳ್ತಾ ಇದೀನಿ, ಈ ಎಪಿಸೋಡ್ ಅಲ್ಲೂ ಹೇಳ್ತಾ ಇದೀನಿ, ಅವರೊಂದು ಶಕ್ತಿ ಇದೆ. ಆ ಹೆಣ್ಮಗು ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಅಂತಂದ್ರೆ 2-3 ಸೀನ್ ಅಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ತುಂಬಿಕೊಡುತ್ತೆ. ಹೌದು, ಎಷ್ಟು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ ಕೋ ಆಕ್ಟರ್ಸ್ ಎನ್ಹಾನ್ಸ್ಮೆಂಟ್ ನ ಜವಾಬ್ದಾರಿ ತಗೊಳ್ಳುವಂತ ಆಕ್ಟ್ರೆಸ್. ಎಕ್ಸಾಕ್ಟ್ಲಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಪಾರ್ವತಿ ಅವರೇ ಫ್ಯಾಂಟಾಸ್ಟಿಕ್ ಜಾಬ್. ಗೋಯಿಂಗ್ ಫರ್ದರ್, ಇನ್ನು ಕೆಲವು ಸಣ್ಣ ಪುಟ್ಟ ಪಾತ್ರಗಳಾದ್ರೂ ಅಷ್ಟೇ. ಈಗ ಸುಮ್ಮನೆ ಒಂದು ಮೂಟೆ ಹಾಕೋ ಸೀನು, ಅವ್ರ ಆ್ಯಕ್ಟಿಂಗು ಅಷ್ಟೇ, ಕ್ಯಾರೆಕ್ಟರ್ ಸೆಲೆಕ್ಷನ್ ಎಲ್ಲನೂ ಅದ್ಭುತವಾಗಿದೆ. ಯಾರ್ದು ಮೆನ್ಷನ್ ಮಾಡಿಲ್ಲ ಅಂತಲ್ಲ, ಎಲ್ಲರದು ಅದ್ಭುತವಾಗಿದೆ. ಅವರ ಆ್ಯಕ್ಟಿಂಗ್ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಇಟ್ ವಾಸ್ ಮೋಟಿವೇಟಿಂಗ್ ಮೀ. ಓಕೆ, ಇದೇ ಥರ ಮ್ಯೂಸಿಕ್ ಮಾಡು ಅಂತ ಹೇಳ್ತಾ ಇರೋ ಥರ ಇತ್ತು ನನಗೆ. ಅಷ್ಟು ಡೆಪ್ತಲ್ಲಿ, ಆ ಇನ್ವಾಲ್ವ್ಮೆಂಟಲ್ಲಿ ಅವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ನನಗೆ ಇಟ್ ವಾಸ್ ಎ ವೆರಿ ಮೋಟಿವೇಶನಲ್ ಫ್ಯಾಕ್ಟರ್ ಫಾರ್ ಹೀಗೆ ಮಾಡು, ಈ ಥರ ಮಾಡದಿದ್ರೆ ತಪ್ಪಾಗುತ್ತೆ ಅಂತ ಅದರ ಮಾತಾಡ್ದಂಗಿತ್ತು. Lovely. So on that note, ಗಣೇಶ್ ಸರ್, ತಾವು ಇನ್ನಷ್ಟು ಸಿನಿಮಾಗಳಿಗೆ ತಾವು ಬರೀರಿ, ನಮ್ಗೆ ಇನ್ನೂ ಪ್ರೋತ್ಸಾಹ ಕೊಡಿ, ಮಾರ್ಗದರ್ಶನ ನೀಡಿ ಯಂಗ್ಸ್ಟರ್ಸ್, ಶರತ್ ಅಂತವ್ರಿಗೆ, ನಮ್ಮಂತವ್ರಿಗೆ ಅಂತ ಕೇಳ್ಕೊಳ್ತಾ, ಶರತ್, honestly speaking, more on a friendly note, I'm so proud of you. Thank you for doing such a good job. First one, ಯಾರಿಗೂ ಆಪರ್ಚುನಿಟಿನೇ ಸಿಗಲ್ಲ ಈ ಕಾಲದಲ್ಲಿ. ಹಾಗೆ ನಿಮಗೆ ದೇವರಿದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ, ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್ ನ ಕೊಟ್ಟಿದ್ದಾರೆ. ನಮ್ಮ ಹಂಬಲ್ ವಿಜಿ ಅವರು ಸಾಕಷ್ಟು ಪ್ರಯತ್ನಗಳನ್ನ ನಿಮ್ಗೆ ಹೇಳ್ತಾ, ಅವರು ತಿಳ್ಕೊಂಡು ಇದನ್ನ ಚೆನ್ನಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿ ಮುಂದೆ ತರ್ತಿದ್ದಾರೆ. ಐ ರಿಯಲಿ ವಿಶ್ ದ ಬೆಸ್ಟ್ ಟು ಆಲ್ ಆಫ್ ಯು. ಈ ಸಿನಿಮಾ ಚೆನ್ನಾಗಾಗ್ಲಿ. ವೆಂಕಟೇಶ ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಪ್ರೋತ್ಸಾಹ ಕೊಡ್ಲಿ, ಎಲ್ಲರಿಗೂ ನಾವು ಮೆಚ್ಚುಗೆ ಆಗ್ಲಿ ಅಂತ ಕೇಳ್ಕೊಳ್ತಾ ಇದೊಂದು ಸಣ್ಣ ವಿಡಿಯೋನ ನಮ್ಗೆ ನಿಲ್ಲಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಅಂಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.